ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಗುರು ಕುಂಭರಾಶಿ ಪ್ರವೇಶ, ಹಾಗೇನೆ ಒಳ್ಳೆ ಟೈಮಲ್ಲಿ ಪ್ರವೇಶ. ಯಾಕಂದರೆ 12ನೇ ತಾರೀಕು ನಮ್ಮ ಉಗಾದಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಗುರು ಕೂತಿರ್ತಕ್ಕಂಥದ್ದು. ಇದೆಲ್ಲ ಒಂಥರ ಲೀಲೆ ಅಂತಲೇ ಹೇಳ್ಬೋದು. ಈಗಿರ್ತಕ್ಕಂಥ ಪ್ಯಾಂಡಮಿಕ್ ಟೈಮಲ್ಲಿ ಗುರು ಎಂಟ್ರಾಗ್ತಾ ಇರ್ತಕ್ಕಂಥದ್ದು ಕುಂಭರಾಶಿ ವಿಶೇಷವಾಗಿರ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ವಿಲ್ ಗೋ ಹೈ. ಜೂನ್ 20ರವರೆಗೂ ಸ್ವಲ್ಪ ಚೆನ್ನಾಗಾಗ್ಬಿಡುತ್ತೆ. ಜೂನ್ 20 ಮತ್ತೆ ಏನೋ ಒಂದು ಸ್ವಲ್ಪ ಡೌನ್ಫಾಲ್, ರೆಟ್ರೋಗ್ರೇಡ್ ಆಗುತ್ತೆ. ಸೆಪ್ಟೆಂಬರ್ 14ರವರೆಗೂ ರೆಟ್ರೋಗ್ರೇಡ್ ಆಗಿಬಿಡುತ್ತೆ. ಜೂನ್ 20ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಕನಾಮಿಕ್ ಆಕ್ಟಿವಿಟೀಸ್ ಮತ್ತು ಗೋಲ್ಡ್, ಎವ್ರಿಥಿಂಗ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಇನ್ನೂ ಹೈ ಹೋಗುತ್ತೆ ಗೋಲ್ಡ್. ಗುರುವಿನ ಕಾರಕ ಕುಂಭ. ಹಾಗೆ ಈಗ ಬರ್ತಕ್ಕಂಥ ಉಗಾದಿ ಭವಿಷ್ಯ ನಾನು ಆಲ್ರೆಡಿ ಮುಂಚೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ. ಈ ವರ್ಷ ಹೇಗಾಗುತ್ತೆ, 2019ನಲ್ಲಿ ಏನು ಹೇಳಿದೆ, ಹೇಗೆ ಒಂದು ಕೊರೋನಾ ಬರುತ್ತೆ ಅಂತ, 2020ಲಿ ಯಾವುದು ಅಪ್ ಇರುತ್ತೆ, ಯಾವುದು ಫಾರ್ಮಾ ಬೂಮ್ ಆಗುತ್ತೆ, ಯಾವುದು ಕಮ್ಮಿ ಇರುತ್ತೆ, ಟೆಲಿಕಾಂ ಪ್ರಾಬ್ಲಮ್ ಆಗುತ್ತೆ, ಎಲ್ಲನೂ ಅದರಲ್ಲಿ ಹೇಳಿದ್ದೆ. ಈಗ 2021 ಏಪ್ರಿಲಿಂದ ಮುಂದಿನ ಮಾರ್ಚ್ ಏಪ್ರಿಲ್ 2022ವರೆಗೂ ವರ್ಕೌಟ್ ಮಾಡ್ತೀನಿ, ಅದನ್ನು ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಒಂದು ಗುರು ಗ್ರಹದ ಒಂದು ಟ್ರಾನ್ಸಿಟ್ ಕುಂಭರಾಶಿ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಈ ಕುಂಭಮೇಳ 12 ವರ್ಷಕ್ಕೆ ಒಮ್ಮೆ ನಡೀತಕ್ಕಂಥ ಕುಂಭಮೇಳ. ಯಾವಾಗ ಗುರು ಕುಂಭರಾಶಿಗೆ ಬರ್ತಾನೋ ಆವಾಗ ಕುಂಭಮೇಳ, ಅದೇ ಕುಂಭಮೇಳ. ಕುಂಭ ಅಂತ ಹೆಸರಲ್ಲೇ ಇದೆ. ಜ್ಞಾನಕಾರಕ ಆಗಿರ್ತಕ್ಕಂಥ ಗುರು ಎಲ್ಲೆಡೆ ಈ ಒಂದು ಸ್ಪಿರಿಚುವಲ್ ಜ್ಞಾನವನ್ನು ತೊಗೊಂಬರ್ತಾನೆ. ಸ್ಪಿರಿಚುವಲ್ ಜ್ಞಾನ ಅಂತ ತಗೊಳ್ಬೋದು ನಾವಿಲ್ಲಿ. ಆಧ್ಯಾತ್ಮಿಕ ಜ್ಞಾನವನ್ನು ತೊಗೊಂಬರ್ತಾನೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಈ ಒಂದು ಎಕನಾಮಿಕಲ್ ಗ್ರೋತ್ ಇರ್ಬೋದು ಅಥವಾ ಹೆಲ್ತ್ ಸೆಕ್ಟರ್ ಗ್ರೋತು, ಎಲ್ಲ ಗ್ರೋತ್ಗೆ ಮೂಲ ಆಗಿರ್ತಕ್ಕಂಥ ದಿ ಫೌಂಡೇಶನ್ ಸ್ಪಿರಿಚುವಲ್ ಗ್ರೋತ್. ಯಾವಾಗ ಸ್ಪಿರಿಚುವಲ್ ಗ್ರೋತ್ ಇರುತ್ತೋ ಸಫರಿಂಗ್ಸ್ ಕಮ್ಮಿ ಇರುತ್ತೆ. ಯಾವಾಗ ಸಫರಿಂಗ್ಸ್ ಕಮ್ಮಿ ಇರುತ್ತೋ ಹ್ಯಾಪಿನೆಸ್ ಜಾಸ್ತಿ ಇರುತ್ತೆ. ಯಾವಾಗ ಹ್ಯಾಪಿನೆಸ್ ಇರುತ್ತೋ ಪೀಸ್ ಪ್ರಿವೇಲ್ ಆಗುತ್ತೆ. ಇದಕ್ಕೆ ನಮ್ಮ ಸ್ಪಿರಿಚುವಲ್ ಗ್ರೋತ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಪಿರಿಚುವಲ್. ಸೊ ಕುಂಭರಾಶಿ ಪ್ರವೇಶ ಆಗ್ತಕ್ಕಂಥ ಗುರು ಸ್ಪಿರಿಚುವಲ್ ಚೇಂಜಸ್ ತರುತ್ತೆ ನಮಗೆ. ಜೂನ್ ಒಳಗಡೆ ನೋಡಿ ಸಾಕಷ್ಟು ವಿಚಾರ ಸ್ಪಿರಿಚುಯಲಿ, ಯಾವುದೇ ಧರ್ಮ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಮೇಜರ್ ಚೇಂಜಸ್, ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಚೇಂಜಸ್ ಬರುತ್ತೆ. ತುಂಬಾ ಚೇಂಜಸ್ ಬರುತ್ತೆ. ಟೆಂಪಲ್ಸಲ್ಲಿರ್ಬೋದು ಅಥವಾ ರಿಲಿಜಿಯಸ್ ಆ್ಯಕ್ಟಿವಿಟಿ ಇರ್ಬೋದು. ಯಾಕಂದರೆ 12 ಇಯರ್ಸ್ಗೆ ಇದೊಂದು ಸತಿ ಬರ್ತಾ ಇರೋದು. ಜೂನ್ 20th ರೆಟ್ರೋಗ್ರೇಡ್ ಆಗುತ್ತೆ. ಸ್ವಲ್ಪ ಅಮೆಂಡ್ಮೆಂಟು ಅದು ಇದು ಗಲಾಟೆ, ಅದಿರಬಾರ್ದು ಇದಿರಬಾರ್ದು ಅಂತ ಜೂನಲ್ಲಿ ಒಂದು ಸ್ವಲ್ಪ ರಿವೋಲ್ಟ್ಗಳು ಆಗುತ್ತೆ. ಮತ್ತೆ ಅಗೈನ್ ಇಟ್ ವಿಲ್ ಬಿಕಮ್ ಸೆಟ್ ರೈಟ್ ಬೈ ಸೆಪ್ಟೆಂಬರ್ ಆನ್ವರ್ಡ್ಸ್. ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬಟ್ ಹೋಗಲ್ಲ. ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಈ ವರ್ಷದ ಲಗ್ನ ಕುಂಡಲಿಯಲ್ಲೂ ಕೂಡ ಕೇತು ಅಷ್ಟಮದಲ್ಲಿ ಕೂತಿರ್ತಾನೆ. ಇನ್ನು 2023 ಈ ಬೇಸ್ ಮೇಲೆ ಹೇಳಿದ್ದು. ಒಂದು ವರ್ಷ ಲಗ್ನಗಳು ನಾವು ಮುಂದಕ್ಕೆ ಹಾಕೊಂಡೋಗಿ ಈ ವರ್ಷದಲ್ಲಿ ಕೇತು ಎಲ್ಲಿದ್ದ, 6ರಲ್ಲಿದ್ದ, ನೆಕ್ಸ್ಟ್ ಎಲ್ಲಿ ಹೋದ, ಅದರ ನೆಕ್ಸ್ಟ್ ಎಲ್ಲಿ ಬರ್ತಾ ಇದ್ದಾನೆ, ಆ ಬೇಸಿಸ್ ಮೇಲೆ ಹೋಗಬೇಕಾಗತ್ತೆ. ಸೊ ಇನ್ನೂ 2023 ಬೇಕು. ಈ ಕೊರೋನಾ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ಆದರೆ ಈ ಒಂದು ವಿಚಾರ ಏನು ಅಂತಂದರೆ, ಇದೇನು ಈಗ ಸ್ವಲ್ಪ ಹೈಕ್ ಅಂತ ಹೇಳ್ತಾ ಇದ್ದೆ, ಅದರದ್ದು ಪ್ರೆಡಿಕ್ಟ್ ಮಾಡಿದ್ದೆ ನಾನು, ಮಾರ್ಚಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ.
ಸೊ ಏಪ್ರಿಲ್ 12th ಸ್ವಲ್ಪ ಚೇಂಜಸ್ ಆಗುತ್ತೆ. ಜೂನ್ 28th ಸ್ವಲ್ಪ ರಿಲೀಫ್ ಆಗಿಬಿಡುತ್ತೆ. ಅದ್ರ ಬಗ್ಗೆ ಹೆಚ್ಚಿಲ್ಲ, ಬಟ್ ಸ್ಟಿಲ್ ಇಟ್ ಪ್ರಿವೇಲ್ಸ್. ಕೇತು ಇನ್ 8th house. ಈ ಗುರು ಸಂಚಾರ ಆರ್ಥಿಕ ಪರಿಸ್ಥಿತಿನೂ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗುತ್ತೆ, ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಎಲ್ಲ ಕಡೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಅದು ಸ್ವಲ್ಪ ತಾತ್ಕಾಲಿಕವಾಗಿದೆ, ಅದೊಂದು ಸಮಸ್ಯೆ. ಸೆಪ್ಟೆಂಬರ್ 14th ಆದಮೇಲೆ ಅಗೈನ್ ಇಟ್ ವಿಲ್ ರೀಬೌನ್ಸ್. ಇದೊಂಥರ ಕರೆಕ್ಷನ್ ಆಗಿ ವಾಪಸ್ ಬಂದು ಮತ್ತೆ ರೀಕರೆಕ್ಟ್ ಆಗುತ್ತೆ. ಯಾವುದೋ ಒಂದು ಫಾರ್ಮ್ ಸೈನ್ ಆಗುತ್ತೆ, ಅದು ರಿಜೆಕ್ಟ್ ಆಗುತ್ತೆ, ಮತ್ತು ಅದೇ ಫಾರ್ಮು ರೀಕರೆಕ್ಟ್ ಆಗಿ ಮತ್ತೆ ಸೈನ್ ಅಪ್ ಆಗುತ್ತೆ. ಅಮೆಂಡ್ಮೆಂಟ್ಸ್ ಅಂತ ಕರಿತೀವಲ್ಲ ಆ ಥರ. ಯಾಕಂದರೆ ಜೂನ್ 20th ಆದಮೇಲೆ ರೆಟ್ರೋಗ್ರೇಡ್ ಆದಾಗ ಹಿಂಪಡೆಯತಕ್ಕಂಥದ್ದು, ವಿಚ್ ಇಸ್ ರೆಟ್ರೋಗ್ರೇಡ್. ಸೊ ನಮ್ಮ ಜೀವನದಲ್ಲಿ ಯಾವ್ಯಾವ ಲಗ್ನಕ್ಕೆ ಏನೇನಾಗುತ್ತೆ, ನಮ್ಮದ್ರಲ್ಲಿ ನಾವು ನೋಡಬೇಕು ಅಂದರೆ ನಮಗೆ ದಶಾ ಭುಕ್ತಿ ಅಂತರ್ಭುಕ್ತಿ ಗುರು ಆಗಿರಬೇಕು. ಮೊದಲದೇ ನೋಡೋಣ ಮೇಷಲಗ್ನ ಹೇಗಿರುತ್ತೆ ಅಂತ ನೋಡೋಣ. ಮೇಷಲಗ್ನದವ್ರಿಗೆ ಈ ಗುರು ಟ್ರಾನ್ಸಿಟ್ ದಶಾಭುಕ್ತಿಗಳಲ್ಲಿ ಗುರು ಇರಬೇಕು ಹೇಳ್ತಾ ಇದ್ದೀನಿ. ದಶಾಭುಕ್ತಿಗಳಲ್ಲಿ ಗುರು ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈ ದಶಾಭುಕ್ತಿಗಳಲ್ಲಿ ಗುರು ಇರ್ತಕ್ಕಂಥದ್ದು ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ. ಎಜುಕೇಷನ್ ಚೆನ್ನಾಗಿ ಮಾಡ್ತೀರಾ, ಎಜುಕೇಷನ್ ಸೆಗ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ. ವಿದೇಶ ಪ್ರಯಾಣ ಆಗ್ತಕ್ಕಂಥದ್ದು ಮೇಷಲಗ್ನದವ್ರಿಗೆ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಹಾಸ್ಪಿಟಲೈಸೇಷನ್ ತೋರಿಸ್ತಾ ಇದೆ. ಅದು ಭಾಳ ಕೇರ್ಫುಲ್ ಆಗಿರಬೇಕು. ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗುತ್ತೆ ಮೇಷಲಗ್ನದವ್ರಿಗೆ. ಆಪರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥ ಸಮಯ. ಯಾಕಂದರೆ ಕುಂಭರಾಶಿ ಪ್ರವೇಶ ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಮೈಂಡಲ್ಲಿ ಇಟ್ಕೋಬೇಕು. ಅಲ್ಲಿ ಬರ್ತಕ್ಕಂಥ 3 ನಕ್ಷತ್ರ, ಅಲ್ಲಿ ಕುಜನ ನಕ್ಷತ್ರಗಳು, ರಾಹುವಿನ ನಕ್ಷತ್ರ ಮತ್ತು ಗುರುವಿನ ನಕ್ಷತ್ರವೇ ಮುಂದೆ ಹೋಗಿ ಹಿಂಚಲಿಸ್ತದೆ. ಸೊ ಆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದಾಗ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ನು ಮತ್ತು ದೀರ್ಘಕಾಲದ ಅನಾರೋಗ್ಯ ಅಥವಾ ಆಪರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ನು ಮೇಷಲಗ್ನ. ನಿಮ್ಮ ದಶಾಭುಕ್ತಿಗಳಲ್ಲಿ ಗುರು ಇದ್ದರೆ ಈ ಒಂದು ಟ್ರಾನ್ಸಿಟ್ ಎಫೆಕ್ಟು ನಿಮಗೆ 20% ಆ್ಯಡ್ ಆನ್ ಆಗುತ್ತೆ. ನೆಗೆಟಿವ್ ಇದ್ದರೆ ನಾನು ಹೇಳಿರೋ ನೆಗೆಟಿವ್ ಆ್ಯಡ್ ಆಗುತ್ತೆ, ಪಾಸಿಟಿವ್ ಆಗಿದ್ದರೆ ನಾನೇನು ದುಡ್ಡು ಬರುತ್ತೆ ಚೆನ್ನಾಗಿರುತ್ತೆ ಎಲ್ಲವೂ ಆ್ಯಡ್ ಆಗುತ್ತೆ. ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸಮಯ ಇದಾಗುತ್ತೆ. ನೆಕ್ಸ್ಟ್ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ. ವೃಷಭ ಲಗ್ನ ನೋಡೋಣ ಹೇಗಿದೆ ಅಂತ. ವೃಷಭ ಲಗ್ನದವ್ರಿಗೆ ಅಧಿಕಾರ ಪ್ರಾಪ್ತಿ ಭಾಳ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಾರು ಉದ್ಯೋಗದಲ್ಲಿರ್ತಾರೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಸಮಯ. ಹಾಗೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಬಿಸ್ನೆಸ್ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅಲ್ಲಿ ಸ್ವಲ್ಪ ಬಿಸ್ನೆಸ್ಸಲ್ಲಿ ಲಾಸ್, ಸ್ವಲ್ಪ ಅಲ್ಲಿ ಅಧಿಕಾರ ಇಲ್ಲಿ ಪ್ರಾಪ್ತಿಯಾಗುತ್ತೆ, ಅವ್ರಿಗೇನೋ ಸಂಬಳ ಬರುತ್ತೆ. ಬಟ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ನೆಗೆಟಿವ್ ಟೈಮ್, ನಾಟ್ ಎ ಗುಡ್ ಟೈಮ್. ಇನ್ನೊಬ್ಬರ ವ್ಯಕ್ತಿಯಿಂದ ಹಲ್ಲೆಗೆ ಒಳಗಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ವೃಷಭದವ್ರಿಗೆ. ಹೊಡೆದಾಟ, ದೇರ್ ಇಸ್ ವಾರ್, ವ್ಯಾಜ್ಯಕ್ಕೆ ಒಳಗಾಗ್ತಕ್ಕಂಥದ್ದು. ಸ್ವಲ್ಪ ಯಥೇಚ್ಛವಾಗಿ ಸ್ವಲ್ಪ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಈ ಗುರು ಪ್ರವೇಶದಿಂದ ಸ್ವಲ್ಪ ವಾತಾವರಣದಲ್ಲಿ ನೆಗೆಟಿವಿಟಿ ಸ್ವಲ್ಪ ಇದೆ. ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ವೃಷಭ ಲಗ್ನದವ್ರು ತೋರಿಸ್ತಾ ಇದೆ. ಯಾವುದಾದ್ರು ಕೇಸಿಗೆ ಸಿಗಾಕೊಳ್ತಕ್ಕಂಥದ್ದು ಅಥವಾ ಹೊಡೆದಾಟಕ್ಕೆ, ಲಿಟಿಗೇಷನ್ಗೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಲಾಭದಾಯಕವಾಗಿದ್ದರೂ ಕೂಡ ಅಲ್ಲಿ ಅಹಂ ಜಾಗ ಮಾಡಿ ಗಲಾಟೆಗಳಿಗೆ ಈಡಾಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಮಾತುಕತೆಯಲ್ಲಿ ವೃಷಭ ಲಗ್ನದವರು ಸ್ವಲ್ಪ ದಶಾಭುಕ್ತಿಗಳಲ್ಲಿ ಏನಾದ್ರು ಗುರು ಬಂದಿದ್ದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದು ಆ್ಯಡ್ ಆಗುತ್ತೆ 20%. ಈಗೋ ಕ್ಲಾಶಸ್ ಆಗುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ,
ಒಂದ್ಸತಿ ಎಂಗೇಜ್ಮೆಂಟ್ ಕಟ್ಟಾಗ್ಬಿಡೋದು, ಮಾತುಗಳಿಂದನೇ ಎಂಗೇಜ್ಮೆಂಟ್ ಕಟ್ಟಾಗೋದು ನೋಡ್ತಾ ಇರ್ತೀವಿ. ಭಾಳಷ್ಟು ಕಡೆಯಲ್ಲಿ ಎಂಗೇಜ್ಮೆಂಟ್ ಕಟ್ಟಾಗೋದು ಈಗೋ ಕ್ಲಾಶಸ್. ಹುಡುಗ ಏನೋ ಸರಿಗೆ ಮಾತಾಡ್ತಾ ಇಲ್ಲ, ಹುಡುಗಿ ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅದೇನೋ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ, ಇವನು ಬೇಡ ನನಗೆ, ಈಗೋ ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು, ಹೆಚ್ಚಿನ ತೊಂದರೆ ಇಲ್ಲ ಇಲ್ಲಿ, ಸಣ್ಣ ಪುಟ್ಟ ತೊಂದರೆಗಳು ಈ ಒಂದು ಗುರುವಿನ ಎಂಟ್ರಿ ತೋರಿಸ್ತಾ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಹೇಗಿದೆ? ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಜಾಬಲ್ಲಿ ಎಲ್ಲ ವಿಧದಲ್ಲೂ ಜಯ, ಎಲ್ಲ ವಿಚಾರದಲ್ಲೂ ಕೂಡ ಅನುಕೂಲಕರ ಪರಿಸ್ಥಿತಿ, ಎಸ್ಪೆಷಲಿ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ, ಉತ್ತಮವಾಗಿರ್ತಕ್ಕಂಥ ಉದ್ಯೋಗ. ದಶಾಭುಕ್ತಿಗಳಲ್ಲಿ ಗುರು ಬಂದಿದ್ದಲ್ಲಿ ಮಿಥುನ ಲಗ್ನದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ, ತುಂಬ ಚೆನ್ನಾಗಿರ್ತಕ್ಕಂಥ ಫಲ. ಕಾಂಬಿನೇಷನ್ ಎಕ್ಸಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೂ ಕೂಡ ಬಹಳ ಲಾಭ ತಂದುಕೊಡ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಏನಾದರೂ ಗುರು ಇದ್ದಲ್ಲಿ ಇದು 20% ಆ್ಯಡ್ ಆಗಿಬಿಡುತ್ತೆ, ಒಂಥರ ಡಬಲ್ ಪ್ರಾಫಿಟ್ ಅಲ್ಲೂ ಚೆನ್ನಾಗಿದ್ರೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನೆಗೆಟಿವ್ ಟೈಮ್, ಡೌನ್ ಟ್ರೆಂಡ್, ಚೆನ್ನಾಗಿಲ್ಲ. ವೈವಾಹಿಕ ಜೀವನದಲ್ಲಿ ಚೆನ್ನಾಗಿಲ್ಲ. ಕೇಸ್ ಹೋಗಿರೋರಿಗೆ ವಿನ್ನಿಂಗ್ ಕಾಂಬಿನೇಷನ್ ಬರುತ್ತೆ. ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಏನು ಟೆನ್ಷನ್ ಇಲ್ಲ. ವಿದ್ಯಾಭ್ಯಾಸ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ವೈವಾಹಿಕ ಜೀವನ ಒಂದು ಬಿಟ್ಟರೆ ಇನ್ನೆಲ್ಲ ವಿಚಾರನೂ ಅದ್ಭುತವಾಗಿರ್ತಕ್ಕಂಥದ್ದು. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನ ಮಿಥುನ ಆಯ್ತಲ್ಲ, ಕರ್ಕಾಟಕ ಲಗ್ನ. ಹಣಕಾಸು ವ್ಯವಹಾರದಲ್ಲಿ ಸ್ವಲ್ಪ ಸಮಸ್ಯೆಗೆ ಎದುರಾಗುತ್ತೆ. ಫೈನಾನ್ಷಿಯಲಿ ಹಣ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಭಾಳ ಸ್ಟ್ರಾಂಗ್ ಆಗಿದೆ. ಗೊತ್ತಾಗಲ್ಲ, ಇವತ್ತು ನಾವು ಹೇಳಿರ್ತೀವಿ, ಇನ್ನು ಸೆಪ್ಟೆಂಬರ್ವರೆಗೂ ಅಲ್ಲೇ ಇರ್ತಾನೆ ಗುರು ಮಹಾರಾಜ್. ಸ್ವಲ್ಪ ನಿಮಗೆ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸಾಲ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಇರ್ತಕ್ಕಂಥ ಹಣ ಯಾರಿಗಾರು ಕೊಟ್ಟು ಮೋಸ ಹೋಗ್ತಕ್ಕಂಥ ಟೈಮ್ ಸ್ಟಾರ್ಟ್ ಆಯಿತು. ಯೋಚನೆ ಮಾಡಿಕೊಡಿ. ಯಾಕಂದರೆ ಇವತ್ತು ಹೇಳಿದ್ದು ನಾಳೆನೇ ಮರ್ತೋಗುತ್ತೆ. ನಾವು ಕೇಳಿಸೋವರೆಗೂ ಮಾತ್ರ ನಮ್ಮ ಮನಸ್ಸು ಒಂಥರ ಏನು ಹೇಳ್ತಾರೆ, ನಮ್ಮದೆಲ್ಲ ಕೋತಿ ಮನಸ್ಸು. ಬೆಳಿಗ್ಗೆ ಹೇಳಿದ್ದು ಮಧ್ಯಾಹ್ನಕ್ಕೆ ಮರ್ತೋಗಿರುತ್ತೆ, ಮಧ್ಯಾಹ್ನ ಹೇಳಿದ್ದು ಸಂಜೆಗೆ ಮರ್ತೋಗಿರುತ್ತೆ, ಇವತ್ತು ಹೇಳಿದ್ದು ಇನ್ನು 1 ಅವರ್ಗೆ ಮರ್ತೋಗಿರುತ್ತೆ. ಹಾಗೆ ದುಡ್ಡು ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ನು. ಕೆಲಸದಲ್ಲಿ ಕಿರಿಕಿರಿ ಜಾಸ್ತಿ. ಜಾಬಲ್ಲಿರ್ತಕ್ಕಂಥವ್ರಿಗೆ, ಕರ್ಕಾಟಕ ಲಗ್ನದವ್ರಿಗೆ ಕೆಲಸದಲ್ಲಿ ಕಿರಿಕಿರಿ, ಕೆಲಸ ಬಿಡುವ ಪ್ರಸಂಗ ಬರ್ತಕ್ಕಂಥದ್ದು. ಅಧಿಕಾರ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ. ಬಿಸ್ನೆಸ್ಸಲ್ಲಿ ಅಷ್ಟು ಲಾಭ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಫ್ಯಾಮಿಲಿಲಿ ಸ್ವಲ್ಪ ಖುಷಿಕರವಾಗಿರ್ತಕ್ಕಂಥ ಸಂಗತಿ ಇದ್ರೂ ಕೂಡ ಈಗೋ ಕ್ಲಾಶಸ್ ಅತಿ ಹೆಚ್ಚು ತೋರಿಸ್ತಾ ಇದೆ. ಎಜುಕೇಷನಲ್ಲಿ ಸ್ವಲ್ಪ ಒಳ್ಳೆಯ ಪರಿಸ್ಥಿತಿ ತೋರಿಸ್ತಾ ಇದೆ. ಯಾರ್ಯಾರು ಎಜುಕೇಷನ್ ಇರ್ತಾರೋ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಚೆನ್ನಾಗಿ ತೋರಿಸ್ತಾ ಇದೆ ಗುರುವಿನ ಸಂಚಾರ. ಫೈನಾನ್ಷಿಯಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಫೈನಾನ್ಷಿಯಲಿ ನೀವು ಟೈಟಾಗಿರಿ. ಯಾರು ಬೇಕಂದ್ರೂ ಕೊಟ್ಟಾಗ ಕಳ್ಕೊಳ್ಳೋವಂಥ ಪರಿಸ್ಥಿತಿ, ಅಥವಾ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ, ವಾಪಸ್ ಬರಲ್ಲ. ಅದಾಗಲೇಬೇಕು. ಅತಿವೃಷ್ಟಿ ಅನಾವೃಷ್ಟಿ ಹೇಗಾಗಿರುತ್ತೋ ನಮಗೂ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಅತಿವೃಷ್ಟಿ ಅನಾವೃಷ್ಟಿ ಹಣಕಾಸಲ್ಲಿ, ಮತ್ತೊಂದರಲ್ಲಿ, ಇನ್ನೊಂದರಲ್ಲಿ, ಮಗದೊಂದರಲ್ಲಿ ಹಾಗೆ ಆಗುತ್ತೆ. ಸಿಂಹ ಲಗ್ನಕ್ಕೆ ಹೋಗೋಣ. ಎಜುಕೇಷನಲ್ಲಿ ಸ್ವಲ್ಪ ಟೆನ್ಷನ್ ಟೈಮ್. ಏನು ಓದಬೇಕು, ನೆಕ್ಸ್ಟು ಏನು ತಗೊಳ್ಬೇಕು ಅನ್ನೋ ಗೊಂದಲ ಜಾಸ್ತಿ ಸಿಂಹ ಲಗ್ನದವ್ರಿಗೆ.
ಅವ್ರದ್ದೇನಾದ್ರು ಮೇನ್ ಡಿಸಿಷನ್ ಟೈಮ್ ಬಂದಾಗ ಯಾವ ಲೈನ್ ಆರಿಸ್ಕೊಳ್ಳಿ ನಾನು ಅಂತಕ್ಕಂಥ ಭಾಳ ಗೊಂದಲದ ಪರಿಸ್ಥಿತಿ ಈ ಗುರು ಟ್ರಾನ್ಸಿಟ್ ಮಾಡ್ತಾ ಇದೆ. ಈ ಲೈನ್ಗೆ ಹೋಗ್ಲಾ, ಆ ಲೈನ್ಗೆ ಹೋಗ್ಲಾ, ಆ ಲೈನ್ಗೆ ಹೋಗ್ಲಾ, ಈ ಲೈನ್ಗೆ ಹೋಗ್ಲಾ, ಈ ಲೈನು ಸ್ವಲ್ಪ ಸಮಸ್ಯೆ ಇದೆ, ಮಧ್ಯದಲ್ಲಿ ಬಿಟ್ಟು ಬರ್ತಕ್ಕಂಥ ಸಾಧ್ಯತೆ ಎಲ್ಲವೂ ಕೂಡ ಗುರುವಿನ ಸಂಚಾರ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ಯಾವುದಕ್ಕೋ ದುಡ್ಡು ಹಾಕಿ ತಗಲಾಕೊಳ್ತಕ್ಕಂಥ ಕಾಂಬಿನೇಷನ್ ಸಿಂಹಲಗ್ನದವ್ರಿಗೆ. ಹೊಸ ವ್ಯಾಪಾರ ಬರುತ್ತೆ, ಸಪ್ತಮಕ್ಕೆ ಎಂಟ್ರಾಗಿದ್ದಾನೆ ಗುರು, ಅಲ್ಲಿಂದ ಪಂಚಮ ಅಷ್ಟಮ ಆಗಿದ್ದಾನೆ. ನಕ್ಷತ್ರದಲ್ಲೂ ಸ್ವಲ್ಪ ಸಮಸ್ಯೆ, ಯಾರೋ ಬಂದು ಫ್ರೆಂಡ್ಸ್ ತೋರಿಸ್ತಾರೆ ಸಪ್ತಮ, ಇದಕ್ಕೆ ಹಾಕಮ್ಮ ದುಡ್ಡು ಸಖತ್ತಾಗಿ ಬರುತ್ತೆ. ಸಿಂಹ ಲಗ್ನದವ್ರಿಗೆ ದಶಾಭುಕ್ತಿ ಏನಾದ್ರು ಗುರು ಬಂದಿದ್ದಲ್ಲಿ ಬಿಸ್ನೆಸ್ ಮಾಡೋ ಆಲೋಚನೆಯಲ್ಲಿದ್ದರೆ ಇಲ್ಲಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೋ ಹಾಕಿದ್ವಿ, 3 ತಿಂಗಳಿಗೆ ಮುಚ್ಚೋಯ್ತು. ಸೆಪ್ಟೆಂಬರ್ಗೆ ಗುರು ಈ ಕಡೆ ಬರೋ ಅಷ್ಟಕ್ಕೆ ಸಿಂಹ ಲಗ್ನದವ್ರಿಗೆ ಹಾಕಿರ್ತಕ್ಕಂಥ ಹಣ ವಾಪಸ್, ರಿಟರ್ನ್ ಏನೂ ಇಲ್ಲ, ಅಲ್ಲಿ ಕೀ ವಾಪಸ್ ಕೊಟ್ಟು ಹೋಗ್ತಾರೆ. ಚೆನ್ನಾಗಿಲ್ಲ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಪರಿಸ್ಥಿತಿ ತೋರಿಸ್ತದೆ, ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸ್ಥಿತಿ, ಆರೋಗ್ಯ ಚೆನ್ನಾಗಿದೆ. ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್, ಪ್ರೀತಿ ಪ್ರಸಂಗಗಳಲ್ಲಿ ಸ್ವಲ್ಪ ಹಿನ್ನಡೆ, ಕಟ್ಟಾಗ್ತಕ್ಕಂಥ ಕಾಂಬಿನೇಷನ್. ವ್ಯಾಪಾರದಲ್ಲೂ ಕೂಡ ಸಮಸ್ಯೆ, ಆಲ್ರೆಡಿ ಹೇಳಿದ್ದೀನಿ. ಜಾಬಲ್ಲಿ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಸೊ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಜಾಬ್ ಏನಾದ್ರು ಚೇಂಜ್ ಮಾಡಬೇಕು, ಕಿರಿಕಿರಿ ಜಾಬ್ ಸಿಗ್ತಕ್ಕಂಥದ್ದು, ಹೊಸ ಜಾಬ್ ಸಿಗ್ತಕ್ಕಂಥದ್ದು ತೋರಿಸ್ತೇವೆ. ಸ್ವಲ್ಪ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದರ್ ಇಸ್ ಎ ನ್ಯೂ ಜಾಬ್ ಆಪರ್ಚುನಿಟೀಸ್ ವಿಚ್ ಇಸ್ ಗೋಯಿಂಗ್ ಟು ಕಮ್. ಸೇರ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಬ್ ಆಪರ್ಚುನಿಟಿ ಚೇಂಜ್ ಆಗ್ತದೆ ಅಷ್ಟೇ, ಬೇರೆ ವಿಚಾರದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಆರೋಗ್ಯ ಚೆನ್ನಾಗಿದೆ, ಇನ್ನೆಲ್ಲ ವಿಚಾರದಲ್ಲೂ ಸ್ವಲ್ಪ ಸಾಧಾರಣ ಫಲ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನ ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ, ಎಜುಕೇಷನಲ್ಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು. ಯಾರ್ಯಾರಿಗೆ ರಿಸಲ್ಟ್ ಬರುತ್ತೋ ಇನ್ನು ಮುಂದೆ ಕನ್ಯಾ ಲಗ್ನದವ್ರಿಗೆ ದಶಾಭುಕ್ತಿಗಳಲ್ಲಿ ಗುರು ಇದ್ದರೆ ಎಜುಕೇಷನ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ನಿಮ್ಮ ದಶಾಭುಕ್ತಿಗಳಲ್ಲಿ ಗುರು ಇದ್ದರೆ ಸ್ವಲ್ಪ ಪರ್ಸೆಂಟೇಜ್, ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ಗಿನ ಡೌನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನಾಟ್ ಎ ಗುಡ್ ಪ್ಲೇಸ್ಮೆಂಟ್. ಉದ್ಯೋಗಸ್ಥರಿಗೆ ಒಂಥರ ಜಾಕ್ಪಾಟ್ ಟೈಮ್, ಒಳ್ಳೆ ಉದ್ಯೋಗ ಸಿಗುತ್ತೆ. ಉದ್ಯೋಗಸ್ಥರಿಗೆ ಒಂದು ಹೊಸ ಆಪರ್ಚುನಿಟಿ ಸಿಗುತ್ತೆ. ಹೆಚ್ಚು ಹೆಚ್ಚು ಕಡೆ ಅವಿನ್ಯೂಸ್ ಅಂತ ಏನು ಹೇಳ್ತೀವಿ, ಓಪನಿಂಗ್ಸ್ ಅಂತ ಏನು ಹೇಳ್ತೀವಿ, ಹ್ಯೂಜ್ ಓಪನಿಂಗ್ಸ್ ಕನ್ಯಾ ಲಗ್ನದವ್ರಿಗೆ. ಬಿಸ್ನೆಸ್ಸಲ್ಲೂ ಓಪನಿಂಗ್ಸ್ ಇರುತ್ತೆ, ಬಟ್ ಬಿಸ್ನೆಸ್ ಅವ್ರಿಗೆ ಆಗಬರಲ್ಲ, ಬಿಸ್ನೆಸ್ ನೆಗೆಟಿವ್ ಆಗುತ್ತೆ. ಆದರೆ ಜಾಬಲ್ಲಿ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಮ್ಯಾರಿಡ್ ಲೈಫಲ್ಲಿ ನೆಗೆಟಿವ್ ಟೈಮ್, ಹೈಲಿ ನೆಗೆಟಿವ್ ಟೈಮ್. ಮ್ಯಾರೇಜ್ ಮ್ಯಾಚಿಂಗಲ್ಲಿ ಏನಾದ್ರು ಹೋದರೆ ಒಂದು ಸಿಗಲ್ಲ, ಅಥವಾ ಸೆಟ್ ಆಗಿರೋದು ಕಟ್ಟಾಗುತ್ತೆ, ನಿಶ್ಚಿತಾರ್ಥ ಆಗಿರ್ತಕ್ಕಂಥದ್ದು ಮುರಿದೋಗುತ್ತೆ. ಮದುವೆ ಏನಾರು ಆದರೂ ಕೂಡ 1 ತಿಂಗಳು 2 ತಿಂಗಳಲ್ಲೇ ಬಿದ್ದೋಗುತ್ತೆ. ವೆರಿ ಡೇಂಜರಸ್ ಸಿಚುವೇಶನ್. ಮ್ಯಾರೇಜ್ಗೆ ವೆರಿ ಡೇಂಜರಸ್ ಸಿಚುವೇಶನಲ್ಲಿದೆ. ಮಾಡಿರೋರು, ಮಾಡ್ಕೊಂಡಿರೋರು, ಮುಂದಕ್ಕೆ ಮಾಡ್ಕೊಳ್ಳೋರು. ಗುರು ದಶಾ ಭುಕ್ತಿ ಬಂದಿದ್ದಲ್ಲಿ ನಾ ಹೇಳ್ತಕ್ಕಂಥ ಫಲ ಒಂದು 20-25% ಆ್ಯಡ್ ಆಗುತ್ತೆ. ನಿಮ್ಮ ಮೇನ್ ಚಾರ್ಟಲ್ಲಿ ಏನಾದರೂ ಈ ಕಾಂಬಿನೇಷನ್ ಅಲ್ಲೂ ತೋರಿಸಿದ್ರೆ ಇದಕ್ಕೆ ಉರಿತಾ ಇರೋ ಬೆಂಕಿಗೆ ಸೀಮೆಣ್ಣೆ ಸುರಿದಂಗೆ ಆಗ್ಬಿಡುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ತೋರಿಸ್ತಾ ಇದೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಇನ್ನಷ್ಟು ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು. ಹೆಚ್ಚು ಖರ್ಚು, ಒಂದಲ್ಲ ಒಂದು ಇನ್ನೂ ಎಕ್ಸ್ಟ್ರಾ ಕಾಯಿಲೆಗಳು ಆ್ಯಡ್ ಆಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು, ಕಾಲಕ್ಕೆ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದು, ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಸಫರ್ ಮಾಡಲೇಬೇಕು. ದಶಾಭುಕ್ತಿಗಳಲ್ಲಿ ಏನಾರಿದ್ದು ಟ್ರಾನ್ಸಿಟಲ್ಲಿ ಸಫರ್ ಮಾಡಲೇಬೇಕು.
ಕನ್ಯಾ ಲಗ್ನದವ್ರಿಗೆ. ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲೂ ಸಾಧಾರಣ ಫಲ. ತುಲಾ ಲಗ್ನಕ್ಕೆ ಹೋಗೋಣ. ನೆಕ್ಸ್ಟ್ ಕನ್ಯಾ ಲಗ್ನ ಅಂದಮೇಲೆ ತುಲಾ ಲಗ್ನ. ತುಲಾ ಲಗ್ನ ಹೇಗಿದೆ? ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಏನು ಹೆಚ್ಚಾಗೇನಿಲ್ಲ. ಅದೇನು ಗುರು ಟ್ರಾನ್ಸಿಟಿಂದ ಸ್ವಲ್ಪ ಇಂಟೆಲಿಜೆನ್ಸ್ ಹೆಚ್ಚಾಗ್ಬೋದು ಅಷ್ಟೇ. ಎಜುಕೇಷನ್ ಈಸ್ ನಾಟ್ ಸೋ ಸ್ಟ್ರಾಂಗ್. ಎಜುಕೇಷನ್ ಚೆನ್ನಾಗಿಲ್ಲ ಅಷ್ಟೊಂದು. ಉದ್ಯೋಗಸ್ಥರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಸಮಯ, ಆದರೆ ಕಿರಿಕಿರಿ ಜಾಸ್ತಿ. ತುಂಬ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ, ಉದ್ಯೋಗ ಚೆನ್ನಾಗಿದೆ, ಹೊಸ ಉದ್ಯೋಗ ಆಪರ್ಚುನಿಟಿನೂ ಸಿಗುತ್ತೆ. ಎಲ್ಲೋದ್ರೂ ಕಿರಿಕಿರಿ ತಪ್ಪಿದ್ದಲ್ಲ. ಯು ಹ್ಯಾವ್ ಟು ಫೇಸ್ ದಿ ಹೀಟ್ ಅಂತಾರಲ್ಲ, ಪ್ರೆಷರ್ ಜಾಸ್ತಿ ಇರ್ತಕ್ಕಂಥದ್ದು, ವರ್ಕ್ಲೋಡ್ ಜಾಸ್ತಿ, ಬಿಟ್ಟೋಗೋ ಪರಿಸ್ಥಿತಿ ಬರ್ತಕ್ಕಂಥದ್ದು. ಅಂಥ ಒಳ್ಳೆ ಕೆಲಸ, ಅಂಥ ಒಳ್ಳೆ ಸಂಬಳ, ಒಂದೊಂದು ಸತಿ ಏನಾಗ್ಬಿಡುತ್ತೆ, ಆ ಪ್ರೆಷರ್ಗೆ ಏನು ಸಂಬಳ ಬಂದರೂ ಬೇಡ ಅನ್ನಿಸ್ಬಿಡುತ್ತೆ. ಆ ಥರ ಒಂದು ಇರಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ನಿಮ್ಮದು ಸೆಪ್ಟೆಂಬರ್ವರೆಗೂ ಇರಿಟೇಷನ್ ಪೀರಿಯಡ್ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹೈಲಿ ಇರಿಟೇಷನ್ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ, ಬಟ್ ದುಡ್ಡು ಎಲ್ಲಿ ಬಂತು ಎಲ್ಲೋಯ್ತೋ ಗೊತ್ತಿಲ್ಲ. ಹಣ ಎಲ್ಲಿ ಬರ್ತು ಸರ್, ಎಲ್ಲಿ ಹೋಗ್ತಾ ಇದೆ ಸರ್ ಗೊತ್ತಾಗ್ತಾ ಇಲ್ಲ. ಡೈಲಿ ವ್ಯಾಪಾರ ಆಗ್ತಾ ಇದೆ, ನೋಡೋಕೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಅಂಗಡಿ ಯಾವಾಗಲೂ ತುಂಬಿರುತ್ತೆ, ವ್ಯಾಪಾರ ವಹಿವಾಟು ಚೆನ್ನಾಗಿದೆ, ಆದರೆ ದುಡ್ಡು ಉಳಿಯೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇನ್ಕಮ್ ಹೈ, ಎಕ್ಸ್ಪೆನ್ಸಸ್ ಹೈ, ಸೇವಿಂಗ್ಸ್ ವೆರಿ ಲೆಸ್. ವೈವಾಹಿಕ ಜೀವನ ಉತ್ತಮವಾಗಿರ್ತಕ್ಕಂಥ ಸಮಯ ಬಂದಿದೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ತುಲಾ ಲಗ್ನದವ್ರಿಗೆ ಮದುವೆ ವಿಚಾರ ಡಿಸ್ಕಷನ್ ಮಾಡ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಬೇಗ ಶೀಘ್ರವಾಗಿ ಸೆಪ್ಟೆಂಬರ್ ಒಳಗಡೆ ದಶಾಭುಕ್ತಿಗಳಲ್ಲಿ ಗುರು ಬಂದಲ್ಲಿ ಈ ಗೋಚಾರ ಫಲದಿಂದ ಶೀಘ್ರವಾಗಿ ಮದುವೆ ಯೋಗ ಉಂಟಾಗ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಆರೋಗ್ಯ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮುಂದೆ ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ಹೇಗಿದೆ ಅಂತ. ಎಜುಕೇಷನ್ಲಿ ತುಂಬ ಚೆನ್ನಾಗಿದೆ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಗುರುವಿನ ಟ್ರಾನ್ಸಿಟ್ ಇಂದ ತುಂಬ ಅದ್ಭುತವಾಗಿರ್ತಕ್ಕಂಥ ಸಮಯ. ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ತೋರಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಬಾಸಿಂದ ಸ್ವಲ್ಪ ಕಿರಿಕಿರಿ ಜಾಸ್ತಿ. ಇಲ್ಲೂ ಕೂಡ ಬಾಸಿಂದ ಚೇಂಜ್ ಮಾಡೋಕ್ಕಾಗಲ್ಲ, ಆಪರ್ಚುನಿಟೀಸ್ ಇಲ್ಲ, ಇರೋದ್ರಲ್ಲೇ ಕಿರಿಕಿರಿ ಜಾಸ್ತಿ. ಕೆಲಸ ಬಿಟ್ಟು ಹೋಗಲ್ಲ, ಬಟ್ ಹೆಚ್ಚು ಕಿರಿಕಿರಿ. ಕೆಲಸ ಮಾಡೋಕ್ಕೆ ಆಲಸ್ಯ ಆಗಿರ್ತಕ್ಕಂಥ ಸಮಯ. ಫುಲ್ಲು ಲೆಥಾರ್ಜಿ ಅಂತ ಏನು ಹೇಳ್ತೀವಿ. ಕೆಲವರಿಗೆ ಕೆಲಸಕ್ಕೆ ಸೇರ್ಕೊಳ್ಳೋ ಸಂದರ್ಭದಲ್ಲಿ ಬಹಳ ಖುಷಿಯಾಗಿ ಸೇರ್ಕೋತೀವಿ. ಕೆಲವೊಂದು ಸತಿ ಹಿಂಸೆ ಆಗ್ತಕ್ಕಂಥದ್ದು, ತುಂಬ ಹಿಂಸೆ ಆಗ್ತಾ ಇದೆ ಕೆಲಸ ಮಾಡೋಕ್ಕೆ. ಕೆಲಸಕ್ಕೆ ಅಲ್ಲಿ 50,000 ಕೊಡ್ತಾರೋ, 40,000 ಕೊಡ್ತಾರೋ, 60,000 ಕೊಡ್ತಾರೋ, ಸಾಕು ಆ ದುಡ್ಡುಗೋಸ್ಕರ ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಒಂದು ಚೂರು ಮನಸ್ಸಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಸೆಪ್ಟೆಂಬರ್ವರೆಗೂ ಆಗುತ್ತೆ ವೃಶ್ಚಿಕ ಲಗ್ನದವ್ರಿಗೆ. ಮನೆ ಕಟ್ಟೋ ವಿಚಾರ ಒಂದು ಒಳ್ಳೆ ವಿಚಾರಕ್ಕೆ, ಆಲೋಚನೆಗೆ ವೃಶ್ಚಿಕ ಲಗ್ನದವರು ಬರ್ತಾರೆ. ಮನೆ ಹುಡ್ಕೋಕ್ಕಂಥ ಕಾಂಬಿನೇಷನ್ನು, ಹೊಸ ಮನೆ ಕಟ್ಟತಕ್ಕಂಥದ್ದು, ಜಮೀನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಅದರಿಂದ ಹಣಗಳು ಬರ್ತಕ್ಕಂಥದ್ದು ಎಲ್ಲವೂ ಕೂಡ, ಅಥವಾ ಲೋನ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು. ಈ ಭೂ ವ್ಯವಹಾರದಲ್ಲಿ ಲಾಭದಾಯಕವಾಗಿದೆ ವೃಶ್ಚಿಕ ಲಗ್ನದವ್ರಿಗೆ. ವೈವಾಹಿಕ ಜೀವನ ಮತ್ತೆ ಸಾಂಸಾರಿಕ ಸುಖ ಇಲ್ಲ, ಬರೀ ಆಚೆ ತಿರುಗಾಟ. ಮನೆಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಆಚೆ ಇರೋಣ. ಆಫೀಸಲ್ಲೂ ಸ್ವಲ್ಪ ಟೆನ್ಷನ್ ಇದೆ, ಆಲ್ರೆಡಿ ಹೇಳಿದ್ದೀನಿ. ಮನೇಲೂ ಟೆನ್ಷನ್ನು. ಫ್ರೆಂಡ್ಸ್ ಜೊತೆ ಇರೋಣ. ಫ್ರೆಂಡ್ಸ್ ಜೊತೆ ಹೆಚ್ಚು ಕಾಲ ಕಳಿಬೇಕು ಅನ್ನೋ ಆಸೆ. ಮನೇಲಿ ಏನೋ ಒಂದು ರೀತಿ
ಅಸಮಾಧಾನ, ರೇಗ್ತಾ ಇರ್ತೀವಿ, ನಾನೂ ರೇಗ್ತಾ ಇರ್ತೀವಿ, ನಮ್ಮವರು ರೇಗ್ತಾ ಇರ್ತಾರೆ ಅಂತ ವಿಚಾರಗಳು. ಮನೆಗೂ ಹೋಗೋಕೆ ಇಷ್ಟ ಇಲ್ಲ, ಕೆಲಸಕ್ಕೆ ಹೋಗೋಕ್ಕೂ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಎಲ್ಲೇ ಉಳಿದು ಪಾರ್ಟಿ ಮಾಡ್ಕೊಂಡಿರೋಣ ಅನ್ನೋ ಒಂದು ಸ್ವಭಾವ ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಕೂಡ ಸಮಸ್ಯೆ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ದೀರ್ಘಕಾಲದಿಂದ ಅನಾರೋಗ್ಯ ಬಳಲ್ತಾ ಇರೋರು ಇವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ. ಯಾವುದು ವೃಶ್ಚಿಕ ಲಗ್ನದವ್ರಿಗೆ. ಸೊ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ. ಇನ್ನು ಮುಂದಿನ ಲಗ್ನಗಳು ಒಂದು ಬ್ರೇಕ್ ತಗೊಂಡು ಏಪ್ರಿಲ್ 24ನೇ ತಾರೀಕು ನಮ್ಮ ತರಗತಿಗಳು ನಕ್ಷತ್ರ ನಾಡಿ ಕಲೀರಿ. ಜೀವನದಲ್ಲಿ ಏನು ಇಂಪಾರ್ಟೆಂಟ್, ಇದೆಲ್ಲ ಗೋಚಾರ, ಸಣ್ಣ ಪುಟ್ಟ ವಿಚಾರ. 20% ಎಫೆಕ್ಟ್. 80% ಎಫೆಕ್ಟ್ ಏನಿದೆ ನಮ್ಮ ಲೈಫಲ್ಲಿ, ಕುಟುಂಬ ಸಮೇತರಾಗಿ ಕಲೀರಿ. ತುಂಬ ಚೆನ್ನಾಗಿರ್ತಕ್ಕಂಥ ವಿಚಾರ. ಏನಿದೆ ಏನಿಲ್ಲ ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯ ಕಲೀರಿ. ಬ್ಯೂಟಿಫುಲ್ ಆಗಿ ಬರುತ್ತೆ. ಪ್ರೆಡಿಕ್ಷನ್ಸ್ ಅಲ್ಟಿಮೇಟ್ ಆಗಿ ಬರುತ್ತೆ. ಏನಿದೆ ಏನಿಲ್ಲ ತೋರಿಸ್ಕೊಳ್ತಕ್ಕಂಥದ್ದು ಡೆಫಿನೆಟ್ಲಿ ಇದೆ. 2 ಬ್ಯಾಚ್ ಇದೆ. ಬೆಳಿಗ್ಗೆ 10ರಿಂದ 12 ಬ್ಯಾಚು, ಸಂಜೆ 7ರಿಂದ 9 ಗಂಟೆಗೆ ಒಂದು ಬ್ಯಾಚು. 84ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ಸಣ್ಣ ವಿರಾಮ ನಂತರ ಮುಂದಿನ ಲಗ್ನಗಳನ್ನ ನೋಡ್ಕೊಂಬರೋಣ. ಒಂದು ಸಣ್ಣ ವಿರಾಮ. ಓಕೆ, ವೆಲ್ಕಮ್ ಬ್ಯಾಕ್. ಇನ್ನು ಉಳಿದ ಲಗ್ನ ಮುಗಿಸೋಣ. ಧನುರ್ ಲಗ್ನದವ್ರಿಗೆ ಹೇಗಿದೆ? ಫೈನಾನ್ಷಿಯಲ್ ಲಾಸಸ್ ತುಂಬ ಜಾಸ್ತಿ ಇದೆ ಧನುರ್ ಲಗ್ನದವ್ರಿಗೆ. ಧನುರ್ ಲಗ್ನದವರು ಬಹಳ ಕೇರ್ಫುಲ್ ಆಗಿರಬೇಕು. ಧನುರ್ ಲಗ್ನದವರು ಔಟ್ ಗೋಯಿಂಗ್ ತುಂಬ ಜಾಸ್ತಿ ಇದೆ, ಸ್ಪೆಂಡಿಂಗ್ ತುಂಬ ಜಾಸ್ತಿ ಇದೆ. ಅನ್ಯಾಯವಾಗಿ ದುಡ್ಡು ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಬಹಳ ಬಲಿಷ್ಠವಾಗಿದೆ. ದಶಾಭುಕ್ತಿ ಏನಾದ್ರು ಗುರು ಇದ್ದಲ್ಲಿ ತುಂಬಾನೇ ಯೋಚನೆ ಮಾಡಿ ಹಣವನ್ನು ಸ್ಪೆಂಡ್ ಮಾಡಿ. ಯಾರಿಗಾರು ಕೊಡ್ತಾ ಇದ್ದೀರಾ, ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದು ಭೂಮಿಗಿರ್ಬೋದು, ಒಂದು ವಾಹನಕ್ಕಿರ್ಬೋದು, ಮನೆಗಿರ್ಬೋದು, ವೇಸ್ಟ್ಫುಲ್ ಖರ್ಚಾಗತ್ತೆ. ಇದನ್ನು ಮೈಂಡ್ ಇಟ್ಕೊಳ್ಳಿ. ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ. ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ, ಅದರದಲ್ಲೇನು ಅಷ್ಟೊಂದು ಮೇಜರ್ ಪ್ರಾಬ್ಲಮ್ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಸ್ವಲ್ಪ ಕಾಣಿಸ್ತಾ ಇದ್ರು ಕೂಡ ಸ್ವಲ್ಪ ಇರ್ತಕ್ಕಂಥ ಸ್ಥಾನ ಮತ್ತು ನಕ್ಷತ್ರ ಸ್ವಲ್ಪ ಫೇವರಬಲ್ ಆಗಿದೆ, ಹೆಲ್ಪ್ ಮಾಡ್ತಾ ಇದೆ, ಸ್ವಲ್ಪ ಅಧಿಕವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಹೆಚ್ಚು ಶ್ರಮ ತೋರಿಸ್ತಾ ಇದೆ. ಧನುರ್ ಲಗ್ನದವ್ರಿಗೆ ಟೆನ್ಷನ್ ಜಾಸ್ತಿ. ಉದ್ಯೋಗದಲ್ಲಿ ಸಮಸ್ಯೆ ಕೂಡ, ಟೆನ್ಷನ್ ಕೂಡ, ಹೆಚ್ಚು ಪರಿಶ್ರಮ ಕೂಡ. ವೆರಿ ಡಿಫಿಕಲ್ಟ್ ಟೈಮ್ ಫಾರ್ ಜಾಬ್. ಕೆಲಸದಿಂದ ಕಿತ್ತಾಕ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಧನುರ್ ಲಗ್ನದವ್ರಿಗೆ. ಕೆಲಸದಿಂದ ಅಮಾನತ್ ಆಗ್ತಕ್ಕಂಥದ್ದು, ಜಾಬ್ ನೀವೇ ಬಿಡ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಮತ್ತು ಸೆಪ್ಟೆಂಬರ್ಗೂ ಭಾಳ ಟಫ್ ಟೈಮ್ ಇರುತ್ತೆ. ದಶಾಭುಕ್ತಿಗಳಲ್ಲಿ ಗುರು ಇದ್ದರೆ ಧನುರ್ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರಿ. ಹಣಕಾಸಿಂದು ತೊಂದರೆ ಧನುರ್ ಲಗ್ನದವ್ರಿಗೆ, ಅದು ಸಮಸ್ಯೆ. ಎಲ್ಲವೂ ಒಂಥರ ಸಮಸ್ಯೆ ಇದೆ ಈ ಕುಂಭರಾಶಿ ಪ್ರವೇಶದಿಂದ. ಸ್ವಲ್ಪ ಸೆಪ್ಟೆಂಬರ್ವರೆಗೂ ಸ್ವಲ್ಪ ಸಮಸ್ಯೆ, ಅದಾದಮೇಲೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಇಟ್ ವಿಲ್ ನಾಟ್ ಚೇಂಜ್. ಸ್ವಲ್ಪ ಕಷ್ಟನೇ ಧನುರ್ ಲಗ್ನದವ್ರಿಗೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಇದೆ. ಆರೋಗ್ಯ ಚೆನ್ನಾಗಿದೆ. ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ. ಕುಟುಂಬ ಸ್ಥಾನದಲ್ಲಿ ಏನು ಸಮಸ್ಯೆ ಇಲ್ಲ. ಕುಟುಂಬದಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲನೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆದರೆ ವ್ಯವಹಾರ, ಕೆಲಸದ ವಿಚಾರ, ಹಣದ ವಿಚಾರದಲ್ಲಿ ಮತ್ತು ಬಿಸ್ನೆಸ್ಸಲ್ಲೂ ಕೂಡ ಎಲ್ಲವೂ ಕೂಡ ಭಾಳ ಹಿನ್ನಡೆ. ಬರೀ ಹಿನ್ನಡೆ ಅಲ್ಲ, ಹೆಚ್ಚಿನ ಹಿನ್ನಡೆ ಆಗುತ್ತೆ. ನೋ ಇನ್ವೆಸ್ಟ್ಮೆಂಟ್ಸ್. ವೆರಿ ಕೇರ್ಫುಲ್ ಆಗಿರಿ. ಎಂಥದ್ದು ಬಂದರೂ ಕೂಡ, ಎಂಥ ಪರಿಸ್ಥಿತಿ ಬಂದರೂ ಕೂಡ, ಅದು ನೋಡೋಕೆ ತುಂಬ ಚೆನ್ನಾಗಿದ್ರು ಕೂಡ ದಶಾಭುಕ್ತಿ ಏನಾದ್ರು ಗುರು ಬಂದರೆ ಇನ್ನೂ ಮುಳುಗಿಸ್ಬಿಡ್ತಕ್ಕಂಥ ಸಮಯ. ಮಕರ ಲಗ್ನಕ್ಕೆ ಹೋಗೋಣ ಮುಂದೆ. ಮಕರ ಲಗ್ನದವ್ರಿಗೆ
ಒಂದು ರೀತಿ ಮನಿ ಟೈಮ್, ದುಡ್ಡು ಎಲ್ಲಿ ಸ್ಪೆಂಡ್ ಮಾಡಬೇಕು, ಏನು ಮಾಡಬೇಕು, ಮನಿ ಟೈಮ್, ವೆರಿ ಗುಡ್ ಟೈಮ್, ಮನಿ ಟೈಮ್. ಖರ್ಚು ಟೈಮ್, ಎರಡು ಮಿಕ್ಸ್, 50-50. ದುಡ್ಡು ಇದೆ, ದುಡ್ಡು ಖರ್ಚು ಮಾಡ್ತಕ್ಕಂಥ ಸಮಯ. ವಾಹನಕ್ಕೆ ಖರ್ಚು ಮಾಡ್ತಕ್ಕಂಥ ಸಮಯ, ಯಾಕಂದರೆ ಅಲ್ಲಿಂದ 4ನೇ ಮನೆ ಮಂಗಳನ ಆಧಿಪತ್ಯ ಹೊಂದಿದೆ. ವಾಹನದಿಂದ ಲಾಭ ಆಗ್ತಕ್ಕಂಥದ್ದು ವಿಶೇಷವಾಗಿ, ಏನೋ ಒಂದು ಹೊಸದು ಖರೀದಿ ಮಾಡೋಣ, ಅಲ್ಲಿ ವ್ಯಯನೂ ಆಗಬೇಕು, ಅಲ್ಲಿ ಲಾಭನೂ ಬಂದಿರಬೇಕು, ವಾಹನ ಖರೀದಿ. ಹಾಗೆ ಸೆಪ್ಟೆಂಬರ್ವರೆಗೂ ಕೂಡ ಇರ್ತಕ್ಕಂಥ ಇದು ಭೂಮಿ ಲಾಭವನ್ನು ಮಾಡಿಕೊಡುತ್ತೆ. ಇರ್ತಕ್ಕಂಥ ನಕ್ಷತ್ರ ಭೂಮಿಯಿಂದ ಲಾಭವನ್ನು ಮಾಡಿಕೊಡುತ್ತೆ. ಎಜುಕೇಷನಲ್ಲಿ ಲಾಭ ಮಾಡಿಕೊಡುತ್ತೆ. ಸಾಂಸಾರಿಕದಲ್ಲಿ ಸ್ವಲ್ಪ ನೆಮ್ಮದಿ ತಂದು ಕೊಡ್ತಕ್ಕಂಥ ಸಮಯ. ಹೆಚ್ಚು ಜನ ರಿಲೇಟಿವ್ಸ್ ಜೊತೆ ಒಡನಾಟ ಆಗ್ತಕ್ಕಂಥ ಒಂದು ಸಮಯ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಆಗ್ತಕ್ಕಂಥ ಸಮಯ. ಆದರೆ ಖರ್ಚು ಜಾಸ್ತಿ, ಆದಾಯನೂ ಜಾಸ್ತಿ ತೋರಿಸ್ತಾ ಇದೆ, ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಒಳ್ಳೆಯದಕ್ಕೆ ಖರ್ಚಾಗುತ್ತೆ ಅಂತ ಬರ್ತಾ ಇದೆ. ಮಕರ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರು ಗುರು ಬಂದಲ್ಲಿ ಈ ಫಲಗಳು ಇನ್ನೂ ಅಧಿಕವಾಗುತ್ತೆ. ನೆಕ್ಸ್ಟ್ ಕುಂಭಕ್ಕೆ ಹೋಗೋಣ. ಕುಂಭದಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರ ಪ್ರಾಪ್ತಿ ತೋರಿಸ್ತಾ ಇದೆ. ಅಧಿಕಾರದಲ್ಲಿ ಪ್ರಾಪ್ತಿ, ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ, ಪ್ರಮೋಷನ್ ಟೈಮ್, ಕೆಲಸದ ಒತ್ತಡವೂ ಕೂಡ ಜಾಸ್ತಿ, ಹಣ ಯಥೇಚ್ಛವಾಗಿ ಬರ್ತಕ್ಕಂಥ ಸಮಯ. ಆದರೆ ಕೂಡ ಬಂದಿರತಕ್ಕಂಥದ್ದು ಅವ್ರಿಗೆ ನಿಲ್ಲಲ್ಲ, ಹೋಗ್ತಾ ಇರುತ್ತೆ, ಬಂದಿದ್ದೆಲ್ಲ ಹೋಗ್ತಾ ಇರುತ್ತೆ. ಸೇವಿಂಗ್ಸ್ ಪ್ರಾಬ್ಲಮ್ ಅಷ್ಟೇ. ಹಣ ಬರ್ತಾ ಇರುತ್ತೆ, ಆದರೆ ಸೇವಿಂಗ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯ. ಎಜುಕೇಷನ್ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಮದುವೆ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್, ಮಾತುಕತೆಯಲ್ಲಿ ಸ್ವಲ್ಪ ಕಟ್ಟಾಗ್ತಕ್ಕಂಥದ್ದು. ಈ ಮದುವೆ ಒಂದು ಸಂಬಂಧದಲ್ಲಿ ಮಾತುಕತೆಯಲ್ಲಿ ಕಟ್ಟಾಗ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಕೂಡ ವೈಮನಸ್ಯ ತೋರಿಸ್ತಾ ಇದೆ ಹೆಚ್ಚಾಗಿ. ಬಹಳಷ್ಟು ವಾದ ವಿವಾದಗಳು ತೋರಿಸ್ತಾ ಇದೆ. ಸಂಸಾರದಲ್ಲಿ ಸ್ವಲ್ಪ ನೆಗೆಟಿವ್ ಟೈಮ್ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಇನ್ನು ಉಳಿದವೆಲ್ಲ ವಿಚಾರದಲ್ಲೂ ಸಾಧಾರಣವಾಗಿರ್ತಕ್ಕಂಥ ಫಲ. ಇನ್ನು ಕೊನೆಯದಾಗಿ ಮೀನಲಗ್ನ. ಖರ್ಚು ಅಧಿಕವಾಗಿರ್ತಕ್ಕಂಥ ಸಮಯ. ಆದರೆ ಖರ್ಚು ಒಳ್ಳೆಯದಕ್ಕೆ ವಿನಯವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಖರ್ಚು ಬಹಳ ಒಳ್ಳೆಯದಕ್ಕೆ, ಒಳ್ಳೆಯ ಕಾರ್ಯಕ್ಕೆ ಖರ್ಚು. ಅದು ವಾಹನ ಇರ್ಬೋದು, ಭೂಮಿ ಇರ್ಬೋದು, ಸ್ವಂತಕ್ಕಿರ್ಬೋದು, ಇನ್ನೊಬ್ಬರಿಗಿರ್ಬೋದು. ವ್ಯಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಸ್ಪೆಂಡಿಂಗ್. ದೇರ್ ಇಸ್ ಆಲ್ಸೋ ಸ್ಪೆಂಡಿಂಗ್ ಕಾಲ್ಡ್ ಬ್ಯಾಡ್ ಸ್ಪೆಂಡಿಂಗ್, ಗುಡ್ ಸ್ಪೆಂಡಿಂಗ್ ಅಂತ ಬರುತ್ತೆ. ಗುರುವಿನ ಈ ವಿಚಾರ ನಿಮಗೆ ಹಣವನ್ನು ತಂದುಕೊಡುತ್ತೆ, ಅಧಿಕಾರವನ್ನು ತಂದುಕೊಡುತ್ತೆ, ಧನ ಕೂಡ ಆಗಮ ತೋರಿಸ್ತಾ ಇದೆ ಚೆನ್ನಾಗಿ. ಆದರೆ ಖರ್ಚು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಅದು ಖರ್ಚು ಒಳ್ಳೆ ಕಡೆ ತೋರಿಸ್ತಾ ಇದೆ. ಇಟ್ಸ್ ಎ ಗುಡ್ ಸ್ಪೆಂಡಿಂಗ್. ವಿದ್ಯಾರ್ಥಿಗಳಿಗೆ ಒಳ್ಳೆ ಸಮಯ. ವಿದೇಶಕ್ಕೆ ಹೋಗಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಒಂದು ಸಮಯ. ಒಳ್ಳೆ ನ್ಯೂಸ್ ಬರುತ್ತೆ. ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡ್ತೀರಾ. ಲಕ್ಕಿ ಟೈಮ್ ಅಂತ ಹೇಳ್ತೀವಿ, ವೆರಿ ಗುಡ್ ಟೈಮ್ ಅಂತ ಹೇಳ್ತೀವಿ. ಯಾರು ಮೀನ ಲಗ್ನದವರು ಏನಾದ್ರು ಎಕ್ಸಾಮ್ ಬರೀಬೇಕು, ಅಬ್ರಾಡ್ದು ಎಕ್ಸಾಮ್ ಬರೀಬೇಕು, ಸ್ವಲ್ಪ ಒಳ್ಳೆ ಸಮಯ. ವೈವಾಹಿಕ ಜೀವನದಲ್ಲಿ ಹಾಗೆ ಸಾಂಸಾರಿಕ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವನ್ನು ತೋರಿಸುತ್ತೆ. ತುಂಬ ಖುಷಿಯಾಗಿರ್ತಕ್ಕಂಥ ಸಮಯ. ಅಲ್ಲಿ ಇಲ್ಲಿ ವಿಹಾರಕ್ಕೆ ಹೋಗ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ. ಖರ್ಚು ಸ್ವಲ್ಪ ಬ್ಯಾಡ್ ಆಗುತ್ತೆ. ಬರ್ತಕ್ಕಂಥ ಆದಾಯದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬ್ಯಾಡ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಏನು ತೊಂದರೆ ಇಲ್ಲ. ಖರ್ಚು ಜಾಸ್ತಿ ಬರುತ್ತೆ, ಸಂಬಳ ಖರ್ಚು ಮಾಡ್ತಾರೆ.
ಬಟ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಕಮ್ಮಿ ಆಗುತ್ತೆ. ಇಟ್ಸ್ ಎ ನೆಗೆಟಿವ್ ಟೈಮ್. ಬಿಸ್ನೆಸ್ಸಲ್ಲಿ ಆಲೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ, ಯಾಕಂದರೆ ಆದಾಯ ಸ್ವಲ್ಪ ಕಡಿತಗೊಳ್ತಕ್ಕಂಥ ಸಮಯ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಮೀನಲಗ್ನದವ್ರಿಗೆ. ಚಿಕಿತ್ಸೆಗೆ ಒಮ್ಮೆ ಆದರೂ ಈ ಒಂದು ಸಂದರ್ಭದಲ್ಲಿ ಹಾಸ್ಪಿಟಲ್ ಭೇಟಿ ತೋರಿಸ್ತಾ ಇದೆ. ಕಾಲಿನ ಸಂಬಂಧದ ರೋಗ ತೋರಿಸುತ್ತೆ, ಹೆಜ್ಜೆಯ ಸಂಬಂಧಿತ ರೋಗ ತೋರಿಸ್ತಕ್ಕಂಥದ್ದು, ಕಾಲು ಕೈ ಪೆಟ್ಟಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಗಾಡೀಲಿ ಓಡಾಡಬೇಕಾದ್ರೆ, ಮೆಟ್ಲಿಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ, ಕಾಲಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಷ್ಟು. ಇನ್ನು ಉಳಿದ ವಿಚಾರದಲ್ಲೆಲ್ಲ ಸಾಧಾರಣ ಫಲ. ಇನ್ನಿಷ್ಟು ಈ ಗುರುವಿನ ಟ್ರಾನ್ಸಿಟ್. ನಾಳಿನ ಸಂಚಿಕೆಯಲ್ಲಿ ಯಾವ ಲಗ್ನದವ್ರಿಗೆ ಈ ಗುರು ಸಂಚಾರದ ಒಂದು ಪಾಸಿಟಿವ್ನೆಸ್ ಹೆಂಗೆ ತಗೊಳ್ಬೋದು, ಗುರುವಿಂದ ಏನಾದ್ರು ತಗೊಳ್ಳೋಣ. ಎಲ್ಲ ಲಗ್ನದವ್ರಿಗೂ ಏನೋ ಒಂದಿರುತ್ತೆ. ಎಲ್ಲ ಲಗ್ನದವ್ರಿಗೂ ಎಲ್ಲ ಗ್ರಹಗಳು ಏನೋ ಒಂದು ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಲಗ್ನದಲ್ಲಿ ಏನು ಮಾಡ್ಕೊಳ್ಳೋಣ, ಈ ಗುರು ಪ್ರವೇಶದಿಂದ ಯಾವ್ಯಾವ ಲಗ್ನಕ್ಕೆ ಏನೇನು ಮಾಡ್ಕೊಳ್ಬೋದು, ಭಾಳ ಡಿಫ್ರೆಂಟಾಗಿ. ಕೆಲವುದಕ್ಕೆ ದಾನ ಬರುತ್ತೆ, ಕೆಲವುದಕ್ಕೆ ಸೇವನೆ ಬರುತ್ತೆ. ಒಂದು 3 ರಿಂದ 4 ಗುರುವಾರಗಳು ಇದನ್ನು ಮಾಡಿದ್ದಲ್ಲಿ ಗುರುವಿನ ಅನುಗ್ರಹ. ಕೆಲವು ಲಗ್ನಕ್ಕೆ ಗುರು ಬ್ಯಾಡ್, ಅದಕ್ಕೇನು ಮಾಡೋಣ. ಕೆಲವು ಲಗ್ನಕ್ಕೆ ಗುರು ಭಾಳ ಮೀಡಿಯಂ, ಅದಕ್ಕೇನು ಮಾಡೋಣ. ಕೆಲವು ಲಗ್ನಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಅದಕ್ಕೇನು ಮಾಡೋಣ. ಈ ಗುರು ಗೋಚಾರ ಫಲದಲ್ಲಿ ನಾಳಿನ ಸಂಚಿಕೆಯಲ್ಲಿ ರೆಮಿಡಿಯಲ್ ಮೆಷರ್ಸ್ ಏನು ತಗೊಳ್ಳೋಣ, ಅದರಿಂದ ಆಶೀರ್ವಾದ ಏನು ತಗೊಳ್ಳೋಣ. ನಿಮ್ಮ ದಶಾದಲ್ಲಿ ಬರ್ಬೋದು, ಭುಕ್ತಿಲಿ ಬರ್ಬೋದು, ಅಂತರ್ಭುಕ್ತಿಲಿ ಬರ್ಬೋದು, ಪ್ರತ್ಯಂತರ ಭುಕ್ತಿಲಿ ಬರ್ಬೋದು, ಸೂಕ್ಷ್ಮ ಭುಕ್ತಿಲಿ ಬರ್ಬೋದು, ಎಲ್ಲೋ ಒಂದು ಕಡೆ. ಯಾಕಂದರೆ ಈ ಶನಿ ಮತ್ತು ಗುರು ಮತ್ತು ರಾಹುಕೇತುಗಳ ಸಂಚಾರ ಸ್ವಲ್ಪ ಹೆಚ್ಚು ಕಾಲ ಆ ಜಾಗದಲ್ಲಿರೋದ್ರಿಂದ ಅದೆಲ್ಲೋ ಒಂದು ಕಡೆ ದಶಾಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಯಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದ್ರೂ ಕೂಡ ಅಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಲಕ್ ಆಕ್ಟಿವೇಟ್ ಆಗಲಿ ಅನ್ನೋ ಒಂದು ಆಲೋಚನೆಯಿಂದ ನಾಳಿನ ಸಂಚಿಕೆಯಲ್ಲಿ ರೆಮಿಡಿಯಲ್ ಮೆಷರ್ಸ್ ತಗೋಣ. ಈಗ ಸದ್ಯಕ್ಕೆ ಕಾಲ್ಸ್ ತಗೊಳ್ತಕ್ಕಂಥ ಸಮಯ. ಕರೆ ತಗೋಣ. ನಮಸ್ತೆ. ನಮಸ್ತೆ ಸರ್. ಹೇಳಮ್ಮ, ಯಾರ ಬಗ್ಗೆ ಕೇಳಬೇಕು? ಸರ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನನ್ನ ಹೆಸರು ಶಶಿ ಅಂತ. ಶಶಿ. 12/3/1990 ಸರ್, 1:55 AM ಅಲ್ಲಿ ಹುಟ್ಟಿರೋದು. ಒಂದೇ ನಿಮಿಷ. 12/3/1990 ಸರ್. 1990. 1999 ಸಾರಿ. ಟೈಮ್ 1:55 AM ಸರ್. ಪ್ಲೇಸ್ ಆಫ್ ಬರ್ತ್ ಕೋಲಾರ್ ಸರ್. ಏನ್ ಪ್ರಶ್ನೆ ಕೇಳಬೇಕಾಯ್ತು ಸರ್? ಇದು ನನ್ನ ಮದುವೆ ವಿಷಯ ಕೇಳಬೇಕಾಗಿತ್ತು. ಧನುರ್ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ, ಉತ್ತರ ಫಾಲ್ಗುಣಿ ನಕ್ಷತ್ರ. ಸರಿ ಇದೆಯಾ? ಹೌದು ಸರ್, ಕರೆಕ್ಟ್ ಆಗಿದೆ. ಸದ್ಯಕ್ಕೆ ಈಗ ರಾಹು ದೇಶ ನಡೀತಾ ಇದೆ. ಕೇತು ಭುಕ್ತಿ ಸ್ಟಾರ್ಟ್ ಆಗುತ್ತೆ. ರಾಹು ದೇಶದಲ್ಲಿ ಸ್ವಲ್ಪ ಮದುವೆ ಜೀವನ ಸ್ವಲ್ಪ ಕೊಟ್ಟಿದೆ, ಏನು ತೊಂದರೆ ಇಲ್ಲ. ಕೇತು ಸ್ವಲ್ಪ ಸಮಸ್ಯಾ ಸ್ಥಾನದಲ್ಲಿದೆ. ಮತ್ತೆ ಅಲ್ಲಿ ಮಾತುಕತೆಯಿಂದ ಕಟ್ಟಾಗ್ತಕ್ಕಂಥದ್ದು, ಮಾತುಕತೆಯಿಂದ ಅಡಚಣೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮುಂದಿನ ಶುಕ್ರ ಭುಕ್ತಿ 22 ಜೂನ್ ಆದ ನಂತರ ಉತ್ತಮವಾಗಿರ್ತಕ್ಕಂಥ ಫಲ. ಯಾಕೆಂದರೆ ಶುಕ್ರನಲ್ಲಿ ಕಾಂಬಿನೇಷನ್ ಅಲ್ಲಿ 2-11 ಕಾಂಬಿನೇಷನ್, 2-9-11 ಕಾಂಬಿನೇಷನ್, ಹಿಟ್ 2 ಆಗಿರ್ತಕ್ಕಂಥದ್ದು. ಮುಂದಿನ ವರ್ಷನೇ ನಿಮಗೆ ಮದುವೆ ಯೋಗ ತೋರಿಸ್ತಾ ಇರೋದು. ಅರ್ಥ ಆಯ್ತನಮ್ಮ? ಇಲ್ಲಿ ಈ ಒಂದು ಅಡಚಣೆಯಿಂದ ಸ್ವಲ್ಪ ದೂರ ಆಗಬೇಕು ಅಂತಂದ್ರೆ ಸ್ವಲ್ಪ ಶುಕ್ರನಿಗೆ ಕಲ್ಲು ಸಕ್ಕರೆ ದಾನ, ಅದರಲ್ಲಿ ವಿಶೇಷವಾಗಿ ವೈಟ್ ಕಲರ್ ಕಲ್ಲು ಸಕ್ಕರೆನ ಶುಕ್ರವಾರ ಒಂದು 3 ತಿಂಗಳು ಹಂಚಿ, ಕಾಫಿ ಕಲರ್, ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಹಾಗೆ ಅರಿಶಿನವನ್ನು ಗುರುವಾರ ಒಂದು 3 ತಿಂಗಳು ದಾನ ಮಾಡಿ. ಇದರಿಂದ ಸ್ವಲ್ಪ ಶೀಘ್ರವಾಗಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ನಿಮಗೆ 2022 ಆಗ್ತಕ್ಕಂಥದ್ದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ಕಾರ ಗುರುಗಳೇ. ಹೇಳಿ. ಮಗನ ಬಗ್ಗೆ ತಿಳಿಸ್ಬೇಕಾಯ್ತ್ರಿ ಗುರುಗಳೇ. ತಿಳಿಸಿ. 14/7/2011 ರೀ ಗುರುಗಳೇ. ಎಂ ರಜತ್ ಪ್ರಭು. 14/7/2011. ಸಮಯ ಹೇಳಿ. ಬೆಳಿಗ್ಗೆನ ಸಾಯಂಕಾಲ ಅಂತ? ಬೆಳಿಗ್ಗೆ 10 ಗಂಟೆ 10 ನಿಮಿಷ ಗುರುಗಳೇ. ಹುಟ್ಟಿದೂರು? ಹೆಚ್ಚಬೇಳಿ ಗುರುಗಳೇ. ಹೆಚ್ಚಬೇಳಿ, ಅಗ್ರಿಬೊಮ್ಮನಹಳ್ಳಿ. ಅಗ್ರಿಬೊಮ್ಮನಹಳ್ಳಿ.
ಗರಿ ಬರ್ತಾ ಇದೆ, ಗರಿ ಬೊಮ್ಮನಳ್ಳಿ ಬಂತು. ಓಕೆ, 10 ಗಂಟೆ 10 ನಿಮಿಷ ಬೆಳಿಗ್ಗೆ. ಬೆಳಗ್ಗೆ ಗುರುಗಳೇ. ಓಕೆ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ, ಧನುರ್ ರಾಶಿ, ಪೂರ್ವಾಷಾಢ ನಕ್ಷತ್ರ. ಹೌದು. ಏನ್ ಕೇಳಬೇಕಾಯ್ತು? ಮಗನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಡಲ್ ಅದನ್ ಗುರುಗಳೇ. ಸದ್ಯಕ್ಕೆ 9 ವರ್ಷ ಡಲ್ ಇದ್ದಾನೆ. ಶುಕ್ರದಶ. ಶುಕ್ರ ಎಜುಕೇಶನ್ನ ಹಾಳು ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗ್ರಹ ಅದು. ಹಾ ಯಾರ್ಯಾರಿಗೆ ಅಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಶುಕ್ರದಶ ಪ್ರೈಮ್ ಟೈಮಲ್ಲಿ ಅಂದರೆ ಅವರು ಎಜುಕೇಶನ್ ಟೈಮಲ್ಲಿ ಶುಕ್ರದಶ ಬಂದು ಶುಕ್ರನ ಕಾಂಬಿನೇಷನ್ ಅಲ್ಲಿ ಏನಾದರೂ 6 ಹಿಟ್ ಆಗೋದು, 8 ಹಿಟ್ ಆಗೋದು, 12 ಹಿಟ್ ಆಗೋದು ವೆರಿ ಡೇಂಜರಸ್ ಕಾಂಬಿನೇಷನ್. 6 and 8 ಆರ್ ವೆರಿ ಡೇಂಜರಸ್ ಕಾಂಬಿನೇಷನ್. ಶುಕ್ರದಶ ಹಾಳು ಮಾಡ್ಬಿಡುತ್ತೆ, ವ್ಯಸನಗಳಿಗೆ ತಳ್ಳಿಬಿಡುತ್ತೆ. ಇಲ್ಲಿ 4ನೇ ಮನೆ ಸ್ವಲ್ಪ ಪ್ರಾಬ್ಲಮ್ ಏನಿಲ್ಲ, ಶುಕ್ರ ಚೆನ್ನಾಗಿದೆ ಸರ್. ಭುಕ್ತಿಗಳಲ್ಲಿ ಡಲ್ ಆಗಿರುತ್ತೆ, ಆಲೋಚನೆ ಮಾಡಬೇಡಿ. 2020 2023 ಗುರು ಬಂದಿದೆ, ಒಂದು 20% 25% ಡಲ್ ಇದ್ದಾನೆ, ಏನು ಚಿಂತೆ ಮಾಡಬೇಡಿ. ಈಗ ಇನ್ನೂ ಕೂಡ ಅವನು 4ನೇ ಕ್ಲಾಸು 5ನೇ ಕ್ಲಾಸು ಇರ್ತಾನೆ, ಯಾಕೆ ಯೋಚನೆ ಮಾಡ್ತೀರಾ? ಸ್ವಲ್ಪ ಗುರುಗೆ ಕಡಲೆಕಾಳನ್ನು ಅವನಿಗೆ ಮುಟ್ಟಿಸಿ ಬಡವರಿಗೆ ದಾನ ಮಾಡ್ತಾರಿ. ಸಾಧ್ಯವಾದರೆ ಒಂದು 8 ಮುಖದ ರುದ್ರಾಕ್ಷಿ ಕೊರಳಲ್ಲಿ ಹಾಕಿ ಹಸಿರು ಕಲರ್ ದಾರ ಕಟ್ಟಿ ಎಜುಕೇಶನ್ ಚೆನ್ನಾಗಿ ಮಾಡ್ತಾನೆ, ಮುಂದುವರಿಸ್ತಾನೆ, ಚೆನ್ನಾಗಿ ಮಾಡ್ತಾನೆ. ಶುಕ್ರ ಚೆನ್ನಾಗಿದೆ, ನಥಿಂಗ್ ಟು ವರಿ. ಟೀಚರ್ ಆಗ್ತಕ್ಕಂಥದ್ದು ಅಥವಾ ಟೀಮ್ ಲೀಡರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಚೆನ್ನಾಗಾಗ್ತಾನೆ. ನೆಕ್ಸ್ಟ್, ನಮಸ್ತೆ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಮ್ಮ. ಲಕ್ಷ್ಮಿ ಅಂತ ಹೇಳಿ, ಸಾಗರದಿಂದ. ಅದೊಂದು ಸ್ವಲ್ಪ ಇದು ಕೇಳಿಸ್ಬೇಕಿತ್ತು ಸರ್, ಜಾಗದ್ದೆಲ್ಲ, ಅದಕ್ಕೆ ಕಾಲ್ ಮಾಡಿ. ಕರೆಕ್ಟಾಗಿ ಸರಿಯಾಗಿ ಮಾತಾಡಿ. ಹ್ಞೂ ಸರ್, ಆಯ್ತು ಸರ್. ಮೊನ್ನೆ ನಿಮ್ಮ ಹತ್ರ ಕೇಳಿಸಿದ್ದೆ ನಮ್ಮ ಜಾಗದ್ದು ಸೇಲ್ ಮಾಡಕ್ಕಂತೇಳಿ. ಅವಳು ಎಲ್ಲ ನಮ್ಮ ಅಕ್ಕ ತಂಗಿ ಭಾರಿ ಗಲಾಟೆ ಮಾಡ್ತಾರೆ ಸರ್. ತುಂಬಾ ಗಲಾಟೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು, ಅಷ್ಟು ಗಲಾಟೆ ಮಾಡ್ತಾರೆ. ಮೊನ್ನೆ ಏನ್ ಕೇಳಿಸಿದ್ರಿ? ಮೊನ್ನೆ ನನ್ನ ಮಗನ್ ಕೇಳಿಸಿದ್ದೆ, ಅದ್ರ ಜೊತೆಗೆ ಇದು ಕೇಳಿಸಿದ್ದೆ ನಾನು. ಇದಕ್ಕೇನಂತ ಹೇಳಿದ್ದೆ? ಅದಕ್ಕೆ ಅದಕ್ಕೆ ನೀವು ಸೇಲ್ ಮಾಡ್ರಿ ಅಂತಿದ್ರಿ ಸರ್. ಸೇಲ್ ಮಾಡಕ್ಕೂ ಆಗ್ತಿಲ್ಲ, ಆ ರೀತಿ ಗಲಾಟೆ ಮಾಡ್ತಿದ್ದಾರೆ. ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲಿದೆ ಸರ್. ಅದು ಎಲ್ಲ ತಾಯಿ ಮನೆ ಆಸ್ತಿ ಪಾಲ್ ಬಂದಿರೋದು. ನಾನು ನಮ್ಮ ತಮ್ಮದಿರ್ದು 2 ಭಾಗ ತಗೊಂಡಿದ್ದೆ, 3 ಭಾಗ. ಅದು ಸೇರಿ ಮಾರಕ್ಕಂತ ಹೊರಟ್ರೆ ಅಲ್ಲಿ ಇರಕ್ಕೂ ಆಗಲ್ಲ ಸರ್, ನಮ್ಗೆ ಅಷ್ಟು ಗಲಾಟೆ ಮಾಡ್ತಾರೆ. ಏನೋ ಕಾಂಪ್ಲೆಕ್ಸ್ ಕಟ್ಟಿ ಇದ್ ಮಾಡೋಣ ಅನ್ಕೊಂಡಿದ್ವಿ, ಆಗ ಅದು ಆಗ್ತಾ ಇಲ್ಲ ಇವಾಗ. ಜನಗಳಿಗೆ ಉದ್ಧಾರ ಆಗ್ಬಿಟ್ರೆ ನೀವು ಅಂತ ಹೊಟ್ಟೆ ಕಿಚ್ಚಿರುತ್ತಲ್ಲಮ್ಮ. ಅದೇ, ಹ್ಞೂ ಸರ್. ಎಲ್ಲ ನೋಡಿ, ಹೊಟ್ಟೆ ಕಿಚ್ಚು ಜಾಸ್ತಿ. ಈಗ ಬೇರೆಯವರು ಅನ್ಯರು ಮಾಡೋದಿಲ್ಲ, ಜೊತೆಲಿರೋರೇ ಮಾಡ್ತಾರೆ. ಮೊದಲ ಶತ್ರುಗಳೇ ಜೊತೆಲಿರೋರು, ಆ ಜೊತೆಲಿ ಬೆಳೆದಿದ್ದು ಸರ್. ಅವಳು ಬೆಳೆದಿದ್ದು ಎಲ್ಲ ನಮ್ಮ ತಂದೆ ಸತ್ತಾಗಿಂದ ನಾವೇ ಕರ್ಕೊಂಬಂದು ಇಟ್ಕೊಂಡು ಅವಳಿಗೆ ಮದ್ವೆ ಸಮೇತ ಮಾಡಿದ್ವಿ. ಆದ್ರೆ ನೋಡಿ ಈ ತರ ಮಾಡ್ತಾರೆ. ಏನಕ್ಕೆ ಮಾಡಕ್ಕಲ್ಲ, ತಾಮಸ ಗುಣದವರು. ಅದೇ, ಅದೇನೋ ಹೇಳ್ತಾರಲ್ಲ, ಹಾವಿಗೆ ಹಾಲು ಎರೆದ್ರೆ ಅದು ವಿಷ ಕೂಡ ತಪ್ಪುತ್ತಾ ಅಂತ. ಅದು ಎಲ್ಲಾ ಕಡೆ ನಡೆಯುತ್ತೆ, ಏನು ಮಾಡಕ್ಕಲ್ಲ. ಸಂಬಂಧಿಕರಲ್ಲಿ ಇದು ಕಾಮನ್, ಏನು ಮಾಡಕ್ಕಲ್ಲ. ಇದಕ್ಕೆ ಕೈಲಾಶಂತ್ರ ಸ್ಥಾಪನೆ ಮಾಡಿ, ಒಂದು ಬಗಳಾಮುಖಿ ಮಂತ್ರ ಒಂದೇ ಇದಕ್ಕೆ ರಾಮಬಾಣ. ಬಗಳಾಮುಖಿ ಮಂತ್ರ ಒಂದೇ ರಾಮಬಾಣ ಇದಕ್ಕೆ. ಅವ್ರನ್ನೆಲ್ಲ ದೂರ ಇಡಕ್ಕೆ ಬಗಳಾಮುಖಿ ಮಂತ್ರನ ಯಥೇಚ್ಛವಾಗಿ ಹೇಳಿ. ಅದನ್ನ ಆ ಜಪಾನ ಏನಾರು ಎಲ್ಲರೂ ಕೂಡ ಯಾರಾದ್ರೂ ಈ ತರ ಹಿತಶತ್ರುಗಳು ಇರ್ತಕ್ಕಂಥವ್ರಿಗೆ, ಹಿತಶತ್ರುಗಳು ಇರಲ್ಲ. ಅದು ನಮ್ಮ ಭಾರತದಲ್ಲೇ ಒಳ್ಳೆ ಒಳ್ಳೆ ಭೂಮಿ, ಸಂಸ್ಕೃತವಾಗಿರ್ತಕ್ಕಂಥ ಭೂಮಿಲಿ ಜಲಸಿ ಜಾಸ್ತಿ ಇದೆ. ಇಲ್ಲಿ ಈ ಒಂದು 20 ವರ್ಷದಲ್ಲಿ ಜಲಸಿ ಜಾಸ್ತಿ ಆಗಿದೆ. ಮುಂಚೆ ಕಮ್ಮಿ ಇತ್ತು, ಈಗ ಜಾಸ್ತಿ ಆಗಿದೆ. ಎಲ್ಲರೂ ಗ್ರೋ ಆಗಬೇಕು, ನನಗೂ ಬೇಕು, ಎಲ್ಲ ಅವ್ರಿಗೆ ಪಾಲು ಬಂದಿದ್ರು ಕೂಡ ಇನ್ನೊಬ್ರು ಹಾಳಾಗಬೇಕು ಅನ್ನೋದು ಕಾಂಬಿನೇಷನ್ ತುಂಬ ಜಾಸ್ತಿ ಇದೆ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಬಂದಿರೋದು, ಇನ್ನೊಬ್ಬರಿಗೆ ಬಂದಿರತಕ್ಕಂಥದ್ದು, ಅವ್ರಿಗೆ ದುಡ್ದಿರ್ತಕ್ಕಂಥದ್ದು, ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರು ಸಂಪಾದನೆ ಮಾಡ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಇದು ಹಿಂದೂಸ್ತಾನದಲ್ಲಿ ಹೆಚ್ಚಾಗುತ್ತೆ ಇನ್ನು ಮುಂದೆ. ಅಸೂಯೆ. ಯಾಕಂದರೆ ಲಗ್ನದಲ್ಲೇ ರಾಹು ಸಂಚಾರ, ಇಂಡಿಯನ್ ಹಾರಸ್ಕೋಪಲ್ಲಿ ಕೇತು ಬೇರೆ ಸಂಚಾರ, ಹೊಟ್ಟೆ ಕಿಚ್ಚು ಸ್ವಲ್ಪ ಅಧಿಕ ಆಗುತ್ತೆ. ಎಷ್ಟು ಸ್ಪಿರಿಚುವಲ್ ಆದರೂ ಕೂಡ ನಮ್ಮ ಮೈಂಡು ಮತ್ತು ಮನಸ್ಸು ಸ್ಪಿರಿಚುವಲ್ ಆಗಬೇಕು. ನಾಲಿಗೆ ಎಷ್ಟೇ ಸ್ವೀಟ್ ಇದ್ರೂ ಕೂಡ ಹಾರ್ಟ್ ಯಾವಾಗ ಸ್ವೀಟ್ ಆಗುತ್ತೋ ಅವತ್ತು ಎಲ್ಲವೂ ಚೇಂಜ್ ಆಗುತ್ತೆ. ನಮ್ಮ ಕಲ್ಚರು, ನಾವು ಹೇಳ್ಕೊಡ್ತಕ್ಕಂಥ ವಿಚಾರಗಳು
ಹಿಂದಿನ ಕಾಲದಲ್ಲಿ ಬಂದಿರತಕ್ಕಂಥ ವಿಚಾರಗಳು ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ. ಎಲ್ಲ ಕೂಡ ಬಸವಣ್ಣನ ವಚನ ಕೂಡ ಎಲ್ಲ ಬರ್ತಾ ಇಲ್ಲ. ಏನು ಇಂಜಿನಿಯರಿಂಗ್ ಓದ್ತಾ ಇದ್ದಾನ, ಡಾಕ್ಟರ್ ಓದ್ತಾ ಇದ್ದಾನ, ದುಡ್ಡು ಮಾಡಕ್ಕೆ ಕಳಿಸ್ತಾ ಇದ್ದಾನ, ದುಡ್ಡು ಹೊಡಿ, ಅವ್ನು ದುಡಿ, ಇವ್ನು ದುಡಿ, ನನಗೆ ಬರಬೇಕು. ನಿಂತುಬಿಟ್ಟಿದ್ದೀವಿ ಎಲ್ಲ ಪರ್ಮನೆಂಟಾಗಿ. ಟೆಂಪರರಿ ಜೀವನದಲ್ಲಿ ಪರ್ಮನೆಂಟಾಗಿ ಏನಾರು ಆಗಬೇಕು ಅಂತ ನಿಂತ್ಬಿಟ್ಟಿದ್ದೀವಿ. ಅದು ಕಷ್ಟ. ಸೊ ಶಾಸ್ತ್ರದಲ್ಲಿ ಬಗಳಾಮುಖಿ ಕೊಟ್ಟಿದ್ದಾನೆ, ಅದನ್ನು ಭಾಳ ಪ್ರಯತ್ನ ಪಟ್ಟು ಅವ್ರನ್ನ ದೂರ ಇಡ್ತಕ್ಕಂಥ ಕೆಲಸ ಬಗಳಾಮುಖಿ ಒಂದೇ ಮಾಡ್ತಕ್ಕಂಥದ್ದು. ಇನ್ನು ನನ್ನ ಯಂತ್ರ ಮಂತ್ರ ತಂತ್ರ ಪುಸ್ತಕದಲ್ಲಿ ಈ ರೀತಿ ಶತ್ರುವಿಂದ ದೂರ ಇರತಕ್ಕಂಥ ಅನೇಕ ವಿಚಾರಗಳು ಕೊಟ್ಟಿದ್ದೀನಿ. ಮಾಡ್ತಕ್ಕಂಥ ವಿಚಾರಗಳು ನ್ಯಾಯಯುತವಾಗಿರಿ. ಈ ಒಂದು ಯಂತ್ರ ಮಂತ್ರ ತಂತ್ರ ಬಂದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳು ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ತೋರಿಸುತ್ತೆ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ಹಲೋ, ಹೇಳಿ. ಸರ್ ನಮಸ್ತೆ ಗುರುಜಿ. ರಾಧಾ ಅಂತ. ಹೇಳಿಮ್ಮ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಮಗುಗೆ ಇವಾಗ 1.5 years ಗುರುಜಿ. ಮಗುಗೆ ಹೆಸರಿಡಬೇಕಾಗಿತ್ತು. ಅವ್ನು ಹುಟ್ಟಿರೋ ಇದ್ರ ಮೇಲೆ ಎಷ್ಟು ಅಕ್ಷರದಿಂದ ಹೆಸರಿಡಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಎಷ್ಟು ಅಕ್ಷರದಿಂದನಾ? ಅಂದ್ರೆ 5 ಅಕ್ಷರದಿಂದನ, 3 ಅಕ್ಷರದಿಂದ? ಅದು ಯಾರು ಹೇಳ್ಕೊಟ್ಟಿದ್ದು? ಅದು ಎಲ್ಲಿಂದ ಬಂತು? ಹೊಸ ಇದೊಂದು ಹೊಸಾದ್ ಹುಡ್ಕಂತ ಜ್ಯೋತಿಷದಲ್ಲಿ 5ರಲ್ಲಿ ಇಡಬೇಕು, 3ರಲ್ಲಿ ಇಡಬೇಕು ಅಂತ ಅದು ಯಾರು ಹೇಳ್ಕೊಟ್ಟಿದ್ದು? ಅದು ಹೊಸಾದ್ ಬಂತೇನೋ? ಅದು ದೋಷ. ನೀವು ಇದೊಂದು ದೋಷ ಆಡ್ ಆಗತ್ ಮುಂದೆ. ಈಗಿರೋ ದೋಷ ಜೊತೆ ಅದೊಂದು. ನೀವು 5 ಅಕ್ಷರದಲ್ಲಿ ಇಟ್ಟಿದ್ದೀರಾ, ಅದಕ್ಕೆ ದೋಷ. 3 ಅಕ್ಷರದಲ್ಲಿ ಇಟ್ಟಿದ್ದೀರಾ, ಅದಕ್ಕೆ ದೋಷ. ಒಳ್ಳೆ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ. ಗೊತ್ತಿಲ್ಲ ಗುರುಜಿ, ಹೀಗೆ ಯಾರೋ ಹೇಳಿದ್ರು. ಅದು ಹೇಳ್ತಾರೆ ಎಲ್ಲ ಊರಲ್ಲಿರೋರೆಲ್ಲ ಪಂಡಿತರಾಗ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಯಾವ ದೇಶನೂ ನಮ್ಮ ಜ್ಯೋತಿಷ್ಯನ ಮೆಚ್ಚಲ್ಲ ವೀಕ್ಷಕರೇ. ಯಾವ ದೇಶನೂ ನಮ್ಮ ಭಾರತದ ಜ್ಯೋತಿಷ್ಯನ ಮೆಚ್ಚಲೇ ಇಲ್ಲ. ಇಷ್ಟೆಲ್ಲ ಮಾಡಿ ಕೂಡ ಈ ಆಲೋಚನೆ ಹೇಳ್ತಕ್ಕಂಥವ್ರಿಗಿಲ್ಲ. ಯಾಕೆ ಅಂದ್ರೆ ಇಂಥ ಅಡುಗುಲಜ್ಜಿ ಅಂತ ಹೇಳ್ತೀವಿ ಇದಕ್ಕೆಲ್ಲ. ಅಡುಗುಲಜ್ಜಿ ಕಥೆಗಳು ಜಾಸ್ತಿ ಆಗಿದೆ ಜ್ಯೋತಿಷದಲ್ಲಿ. ನೀವು ಅದಿಟ್ಟಿದ್ದೀರಾ ಹಂಗಾಯ್ತು, ನಿಮ್ಮ ಹೆಸರು ಪಿ ಇಂದ ಸ್ಟಾರ್ಟ್ ಆಗಿದ್ದಕ್ಕೆ ಅದಕ್ಕಿಂದ ಆಯ್ತು, ನಿಮ್ದು ಡಿ ಇಂದ ಸ್ಟಾರ್ಟ್ ಆಯ್ತು, ನಂದು ಡಿ ಇದೆ, ಎಮ್ ಇಂದ ಸ್ಟಾರ್ಟ್ ಆದ್ರೆ ಹಂಗೆ ಟಿ ಇಂದ ಸ್ಟಾರ್ಟ್ ಆಗುತ್ತೆ, ಏಳು ಬೀಳು. ಅದೆಲ್ಲ ಒಂದು 5% 2% ಇರುತ್ತೆ ಅಷ್ಟೇ ಎಲ್ಲೋ ಒಂದು ಕಡೆ. ಅದು ಕನ್ಸಿಡರೇ ಮಾಡಬಾರ್ದು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. ಗುರುಜಿ, ಪಾಪು ಹುಟ್ಟಿರೋದು 23ನೇ ತಾರೀಕು ಡಿಸೆಂಬರ್ 2019 ಗುರುಜಿ. ಅದಕ್ಕೆ ಮಗನ ಬಗ್ಗೆ 2019ರಲ್ಲಿ ಇನ್ನೂ ಹೆಸರಿಟ್ಟಿಲ್ವಾ ನೀವು? ಏನ್ರಿ ನೀವು? ಇನ್ನ ಇಲ್ಲ ಗುರುಜಿ, ತುಂಬಾ ಪ್ರಾಬ್ಲಮ್ ಇತ್ತು. ಇನ್ನೊಂದು 10 ವರ್ಷ ಆದ್ಮೇಲೆ ಇಡಿ. ಯಾಕೆ ಅರ್ಜೆಂಟ್? ತುಂಬಾ ಕಷ್ಟ ಇತ್ತು ಗುರುಜಿ. ಹೆಸರಿಡಕ್ಕೂ ಕಷ್ಟ ಇಲ್ಲ ಗುರುಜಿ, ನಾದ್ನಿ ಹಸ್ಬೆಂಡ್ ತೀರೋದ್ರು. ಅದರಿಂದಾಗಿ ಇಟ್ಟ 3ನೇ ವರ್ಷದಲ್ಲಿ ಇಡ್ಬೇಕು ಅಂತ ಇದ್ ಮಾಡಿದ್ದು ಗುರುಜಿ. ನಾದ್ನಿ ಹಸ್ಬೆಂಡ್ ತೀರೋದಕ್ಕೆ ಹೆಸರಿಗೆ? ಸರಿ ಆಯ್ತು. ಟೈಮ್ ಹೇಳಿ, ನಾವು ಯಾವ್ದಕ್ಕೂ ಡಿಬೇಟ್ ಮಾಡಿ. ಪಾಪು ಹುಟ್ಟಿರೋದು ಬೆಳಿಯ ಲೈನ್ಸ್ ಜ್ಯೋತಿಷ್ಯ ನಮ್ಮ ಪದ್ಧತಿ ಏನಾಗ್ಬಿಟ್ಟಿದೆ ಅಂದ್ರೆ ಲೈನ್ಸ್ ಬೈ ಲೈನ್ಸ್. ಅವ್ರ ಯಾರೋ ಚಿತ್ರ ಹಂಗೆ, ಇದ್ಯಾವುದೋ ಹಿಂಗೆ. ಸಾರಿ ಗುರುಜಿ. ಅಲ್ಲ ಸಾರಿ ಏನಿಲ್ಲಮ್ಮ. ಮನೇಲಿ ದೊಡ್ಡವ್ರು ಹೇಳ್ದಂಗೆ ಕೇಳಿದೆ. ಹೌದೌದು, ಕೇಳಿ 100% ಕೇಳಬೇಕು. ಏನ್ ಮಾಡಕ್ಕಲ್ಲ, ನೀವು ಒಬ್ರು ಏನ್ ಮಾಡಕತ್ತೆ? ನನ್ನ ಕತೆ ನಾನು ಹೇಳ್ತಾ ಇರ್ತೀನಿ, ನಾನು ಸತ್ಯ ಹೇಳ್ತಾ ಇರ್ತೀನಿ. ಸತ್ಯ ಯಾರು ಕೇಳಲ್ಲ, ಸುಳ್ಳು ಹೇಳಿದ್ರೆ. ಯಾವಾಗ್ಲೂ ನಿಮ್ ವಿಡಿಯೋಸ್ ನಾನು ಒಂದು ಮಿಸ್ ಮಾಡದೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ಹುಟ್ಟಿದ ಟೈಮ್ ಹೇಳಿ. ಪಾಪು ಹುಟ್ಟಿರೋದು 10:50 ಗುರುಜಿ. ಯಾವಾಗ? ಬೆಳಿಗ್ಗೆ ಸಾಯಂಕಾಲ? ಬೆಳಿಗ್ಗೆ ಗುರುಜಿ. ಹುಟ್ಟಿದೂರು? ಬ್ಯಾಂಗ್ಳೂರು ಗುರುಜಿ. ಈಗ ಅಕ್ಷರ ಹೇಳ್ಬೋದು ಅಕ್ಷಯ, ಅಕ್ಷರ ಎಲ್ಲರೂ ಹೇಳ್ತಾರೆ. ಹುಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡ್ಬೋದು. ಯಾವ ಒಂದು ವಿಚಾರದಲ್ಲಿ? ವಿಶಾಖ ನಕ್ಷತ್ರ 3ನೇ ಪಾದ. ಟಿ ಇಂದ ಹೆಸರಿಡ್ಬೇಕಮ್ಮ. ಟಿ. ತೇಜಸ್, ತೇಜಸ್, ತೇಜ್ಪಾಲ್. ನೀವು ಎಷ್ಟು ಬೇಕಾದ್ರೆ ಅಕ್ಷರ ಹೇಳಿ, ಅದ್ರಲ್ಲೇನಿದೆ? ಸರಿ ಗುರುಜಿ. 2 ಅಕ್ಷರದಲ್ಲಿ ಇಟ್ಟರೆ ಫೇಮಸ್ ಆಗ್ತಾರೆ ಅಂತ ಕೆಲವು ಇದೊಂದು ಬಂದ್ಬಿಟ್ಟಿದೆ. 1 ಅಕ್ಷರ ಇಟ್ಟರೆ ಫೇಮಸ್ ಆಗಲ್ವಂತೆ, 2 ಅಕ್ಷರ ಇಟ್ಟರೆ ಫೇಮಸ್ ಆಗ್ತಾರಂತೆ. ಇದೊಂದು ಏನ್ ಫೇಮಸ್ 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 ಎಲ್ಲರೂ ಫೇಮಸ್ ಅಂದ್ರೆ ಏನರ್ಥ? ದೇರ್ ಇಸ್ ನಥಿಂಗ್ ಕಾಲ್ಡ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫೇಮಸ್. ಅದೆಲ್ಲ ಏನಿಲ್ಲ ಅಲ್ಲಿ. ಫೇಮಸ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಜೀವನದಲ್ಲಿ. ಸೊ ಯಾವ ಅಕ್ಷರ ಇಟ್ಟರು ಕೂಡ ಅದು ಹಿಂದಿನ ಕಾಲದಲ್ಲಿ ಬಂದಿರತಕ್ಕಂಥ ವಿಚಾರ, ಅಕ್ಷರ ವಿಚಾರ. ಬೇಗ ಯಾವ ನಕ್ಷತ್ರ ಮತ್ತೆ ಯಾವ ಪಾದದಲ್ಲಿ ಹುಟ್ಟಿದಾನೆ ಅಂತ 108 ಅಕ್ಷರಗಳು. ಈಗ ಟಿ ಇಂದ ಇವ್ರಿಗೆ ಹೆಸರಿಟ್ರೆ ಟಕ್ ಅಂತ ನಾವು ಹೇಳ್ಬಿಡ್ಬೋದು ಇವ್ರದ್ದು ವಿಶಾಖ ನಕ್ಷತ್ರ 3ನೇ ಪಾದದಲ್ಲಿ ಹುಟ್ಟಿದ್ದಾರೆ ಅಂತ, ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಇವೆಲ್ಲ ನಮಗೆ ಈಸಿ ಮೆಥಡ್ ಬಂದಿದ್ದು. ಈಗ ಅದಿಟ್ಬಾರ್ದು ಇದಿಡಬಾರ್ದು, 3 ವರ್ಷ ಆಯಿತು, ಸೂತಕ ಅದು ಇದು.
ಆದರೂ ಕೂಡ ಇವೆಲ್ಲ ಮಾಡಿದ್ರು ಕೂಡ ನೆಮ್ಮದಿ ಅಂತೂ ಯಾವುದು ತಂದು ಕೊಟ್ಟಿಲ್ವಾ? ಇಷ್ಟೆಲ್ಲ ನಾವು ರಿಚುವಲ್ಸ್ ಎಲ್ಲ ಮಾಡ್ತಾ ಇದೀವಿ, ಅದನ್ನು ಸರಿ ಮಾಡ್ತಾ ಇದೀವಿ, ಇದನ್ನು ಸರಿ ಮಾಡ್ತಾ ಇದೀವಿ, ಆ ಪೂಜೆಗೆ ಓಡೋಗ್ತದೆ, ಈ ಪೂಜೆಗೆ ಓಡ್ತದೆ, ಲಕ್ಷಗಟ್ಟಲೆ ದುಡ್ಡು ಹಾಕ್ತಾ ಇದೀವಿ, ಮಾಡ್ತಾ ಇದೀವಿ. ಇಸ್ ದರ್ ಎನಿ ಪೀಸ್ ಪ್ರಿವೇಲ್ಡ್ ಎನಿವೇರ್? ಋಷಿಮುನಿಗಳು ಏನು ಹೇಳ್ತಾರೆ? ನಾಟ್ ಟೇಕಿಂಗ್ ಎನಿ ಡಿಸಿಷನ್ ಈಸ್ ಆಲ್ಸೋ ಎ ಡಿಸಿಷನ್. ಜೀವನದಲ್ಲಿ ಏನೋ ಡಿಸಿಷನ್ ತಗೋಬಾರ್ದು, ಸುಮ್ಮನಿರ್ಬೇಕು ಒಂದ್ಸತಿ. ಇಟ್ ಈಸ್ ಗುಡ್ ಥಿಂಗ್. ಪೀಸ್ ಯಾವುದ್ರಲ್ಲಿದೆಯೋ ಗೊತ್ತಿಲ್ಲ, ಎಲ್ಲ ಪೀಸೇ ಇರೋದು ಲೈಫಲ್ಲಿ. ಎಲ್ಲ ಪೀಸ್ ಯಾವುದ್ರಲ್ಲಿದೆ, ನೆಮ್ಮದಿ ಎಲ್ಲಿದೆ ಗೊತ್ತಿಲ್ಲ. ಯಾವ ಹೆಸರಿಟ್ರೆ ನೆಮ್ಮದಿ ಬರುತ್ತೆ? ಐ ಆಮ್ ಸ್ಟಿಲ್ ಸರ್ಚಿಂಗ್. ಇಂಥ ಹೆಸರಿಟ್ಕೊಳ್ಳಿ ಸರ್, ನಿಮಗೆ ನೆಮ್ಮದಿ ಬರುತ್ತೆ. ಆಲ್ ದಿ ನ್ಯೂಮರಾಲಜಿಸ್ಟ್ ಕ್ಯಾನ್ ಟೆಲ್ ಮಿ, ಸಜೆಸ್ಟ್ ಮಿ, ನನಗೇನೆ. ಸರ್ ಈ ಹೆಸರಿಟ್ಕೊಳ್ಳಿ ಸರ್, ನಿಮಗೆ ನೆಮ್ಮದಿಯಾಗಿರ್ತೀರ, ಏನು ಟೆನ್ಷನ್ ಇರಲ್ಲ. ಯಾವ ಹೆಸರು ನೆಮ್ಮದಿಯನ್ನು ತಂದು ಕೊಡುತ್ತೆ, ಅಧಿಕಾರವನ್ನು ತಂದು ಕೊಡುತ್ತೆ, ಹಣವನ್ನು ತಂದು ಕೊಡುತ್ತೆ, ಆರೋಗ್ಯವನ್ನು ತಂದು ಕೊಡುತ್ತೆ, ಯಾವ್ದಾದ್ರು ಇದೆಯಾ ಒಂದು ಹೆಸರು? ಫೈಂಡ್ ಔಟ್ ಮಾಡ್ತೀನಿ, ನೋಡ್ಕೊಂಬರೋಣ. ಸರ್ವೇ ಜನ ಸುಖಿನೋ ಭವಂತು.